ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ SIT ಕಾರ್ಯಾಚರಣೆ ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಅದೇ ರೀತಿ SITಯವರು ಒಂದು ಸಹಾಯವಾಣಿ ತೆರೆದಿದ್ದಾರೆ. ನಿಮಗೆ ಧರ್ಮಸ್ಥಳದಲ್ಲಿ ಈ ಥರ ಏನಾದರೂ ಸಮಸ್ಯೆ ಆಗಿದ್ದರೆ, ನಿಮ್ಮ ಕುಟುಂಬದಲ್ಲೇ ಆಗಿದ್ದರೆ, ನಿಮ್ಮ ಮನೆಯಲ್ಲೇ ಆಗಿದ್ದರೆ, ಅದೇ ರೀತಿ ಈ ಥರ ಏನಾದರೂ ಶವಗಳನ್ನು ತಂದಾಕುವಂಥದ್ದು, ಇಲ್ಲಾಂದರೆ ಸತ್ತೋಗಿರೋರು ಎಲ್ಲ ಅನಾಥ ಶವ ಆಗಲಿ, ಯಾವುದಾದ್ರೂ ಒಂದು ಶವಗಳನ್ನು ನೋಡಿರುವಂಥದ್ದು ಏನಾದರೂ ಮಾಹಿತಿ ಇದ್ದರೆ ಬಂದು SITಗೆ ಬಂದು ಕಂಪ್ಲೇಂಟ್ ಮಾಡಿ ಅಂತ ನಿಮಗೆ ಸಹಾಯವಾಣಿ ಕೂಡ ತೆರೆದಿದ್ದಾರೆ. ಅದೇ ರೀತಿ ಇವತ್ತು ಒಬ್ಬರು SITಗೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ. ಅವರ ಅಭಿಪ್ರಾಯ ಏನು ಅಂತ ನಾವು ಅವರ ಹತ್ರನೇ ಕೇಳೋಣ. ಯಾಕೆ ಅವರು SITಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ಅವರು ಏನು ನೋಡಿದ್ದಾರೆ, ಆ ಕಾರಣ ಏನು ಅನ್ನುವಂಥದ್ದನ್ನು ನಾವು ಅವರ ಹತ್ರನೇ ನಾವು ಕೇಳೋಣ. ನಮಸ್ತೆ ಸರ್. ಸರ್, ನೀವು ಧರ್ಮಸ್ಥಳ ಗ್ರಾಮದಲ್ಲಿ ಇರುವವರು? ಹೌದು, ನಮ್ಮ ಧರ್ಮಸ್ಥಳ ಗ್ರಾಮನೇ. ಹೇಳಿ ಸರ್, ನೀವು ಹೇಳಿರೋ ಪ್ರಕಾರ ನೀವು ಧರ್ಮಸ್ಥಳದಲ್ಲಿ ಅಲ್ಲಿ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತ ನಿಮ್ಮ ತಂದೆ ಅವರ ಕಾಲದಿಂದ? ಹೌದು, ತಂದೆ ನಮ್ಮ ಅಜ್ಜ ಎಲ್ಲ ಮುಂಚೆಯಿಂದ ಅಲ್ಲೇ ಇದ್ದವರು. ಮತ್ತು ನಾವು ಮಕ್ಕಳು ಸಹ ಅಲ್ಲೇ ಕೆಲಸ ಮಾಡ್ತಾಯಿದ್ದೆವು. ನಾವು ಅಂದರೆ ನಾನು ಒಂದು ಸ್ವಲ್ಪ ಒಂದು ತುಂಬ ಇಲ್ಲಿ ಛತ್ರದಲ್ಲಿ ಇದ್ದೆ. ಅನ್ನಪೂರ್ಣ ಛತ್ರ. ಹೌದೌದು, ಎಲ್ಲ ಇರ್ತಾ ಇದ್ದೆ. ಚಿಕ್ಕವನೇ ಅಲ್ಲಿ ಹೋಗ್ತಾ ಇದ್ದೆ. ಎಷ್ಟು ವರ್ಷ ಅಲ್ಲಿ ಕೆಲಸ ಮಾಡಿದ್ದೆ? ಅಲ್ಲಿ ನಾನು ಒಂದು 20-25 ವರ್ಷ ಅಲ್ಲಿದ್ದೆ. 25 ವರ್ಷ ಕೆಲಸ ಮಾಡಿ? ಹೌದೌದು. ಆದರೆ ನನಗೆ ಅಲ್ಲಿದ್ದು ಸರ್ವಿಸ್ ಇದು ಅದು ಏನು ಸಿಕ್ಕಲಿಲ್ಲ. ಈಗ ಮೊದಲು ಏನು ಕೆಲಸ ಮಾಡ್ತಾ ಇದ್ದಿದ್ದು ಅಲ್ಲಿ ಅನ್ನಪೂರ್ಣ ಛತ್ರದಲ್ಲಿ? ಅಲ್ಲಿ ಎಲೆ ತೆಗಿತಾ ಇದ್ದೆ. ಎಲೆ ಊಟ ಮಾಡಿದ್ದು ಭಕ್ತಾದಿಗಳು ಬಂದವರು ಊಟ ಹಾಗೆ ಆದ್ಮೇಲೆ ತೆಗಿತಿದ್ದೆ. ಕೈಯಲ್ಲಿ ನಾನು ಚಿಕ್ಕ ಇದ್ದೆ, ಕೈಯಲ್ಲಿ ಅವಾಗ ಒಂದು ಕಜ್ಜಿ ಎಲ್ಲ ಬೀಳ್ತಾ ಇದ್ದು ಮುಂಚೆ ಮಕ್ಕಳಿಗೆ ಕೈಯಲ್ಲಿ ಗಜ್ಜಿ. ಆದ್ರೆಲ್ಲ ನಾನು ಅದು ಖಾರ ಇರ್ತದೆ, ಕೈಯಲ್ಲಿ ಎತ್ತಲಿಕ್ಕೆ ಅಂತ ಇದು ಮಾಡ್ತಾ ಇದ್ರು. ಎತ್ತಬೇಕೆ ಇಲ್ಲಾದ್ರೆ ಆಗುದಿಲ್ಲ ಅಂತ ಅಂದ್ರು. ಹೌದು. ಅಷ್ಟೊತ್ತಿಗೆ ಇವರು ಹರ್ಷೇಂದ್ರ ಕುಮಾರ್ ಅವರು ಬರ್ತಾ ಇದ್ರು ಅಲ್ಲಿಂದ, ಹೆಗ್ಡೆ ಅವರ ತಮ್ಮ. ಅವ್ರು ಬರ್ತಾ ಇದ್ರು. ಅವಾಗ ನಾವು ಅನ್ನ ಎಲ್ಲ ಚೆಲ್ತಾ ಇತ್ತು ತೆಗಿಯುವಾಗ. ಅವಾಗ ಬಂದು ಸರಿ ತೆಗಿಲಿಕ್ಕೆ ಆಗಲ್ವಾ ಅಂತ ಹೇಳಿ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಎಲ್ಲ ಕೈಯೆಲ್ಲ ಇದಾಗಿತ್ತು. ಅವಾಗ ನಿನಗೆ ಸರಿಯಾಗಿ ತೆಗಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅಂದ್ರೆ ಕೈ ಎಲ್ಲ ಇದಾಗಿತ್ತು. ರಜೆ ಕೊಟ್ಟಿಲ್ವಾ ಅಂತ ಕೇಳಿದ್ರು. ನನಗೆ ರಜೆ ಕೊಟ್ಟಿಲ್ಲ ಅಂತ ಅಂದ್ರು. ಅದನ್ನ ಕೈ ಎತ್ತ ಅದ ಮುಂಚೆನೆ ಕೇಳಲಿಕ್ಕೆ ಮುಂಚೆನೆ ನನಗೆ ಒಂದು ಕಪಾಲಿಗೆ ಇಲ್ಲಿ ಹೊಡೆದಿದ್ದಾರೆ. ಹೌದೌದು, ಹೊಡೆದಿದ್ದಾರೆ. ನನಗೆ ಕೆಪ್ಪಗೆ ಒಂದು ಹೊಡೆದಿದ್ದಾರೆ. ನೀವು ಆ ಥರ ಮಾಡೋದು ಕೆಲಸ ಅಂತ ಅಂದ್ರು. ಒಂದು ಹೊಡೆದಿದ್ದಾರೆ. ಇದ್ದಿದ್ದನ್ನು ಹೇಳುದು ನಾವು, ಸುಳ್ಳು ಆರೋಪ ಮಾಡಿ ನಮಗೇನು ಇದಾಗಬೇಕಂತ ಏನಿಲ್ಲ. ಅವರು ಹೊಡೆದಿದ್ದಾರೆ, ನಾವು ಅಲ್ಲಿ ಕೆಲಸ ಮಾಡಿದ್ವಿ. ಆಮೇಲೆ ನನ್ನನ್ನು ಬ್ಯಾಂಗ್ಳೂರ್ ಕಳಿಸಿದ್ರು. ಇಲ್ಲ, ಈಗ ನಿಮಗೆ ಹೊಡೆದಿದ್ದಾರೆ ಅಂತ ನೀವು ಹೇಳಿದ್ರೆ, ಇದೇ ತರ ಅವರು ಯಾವ ತರ ಎಲ್ಲ ಇಲ್ಲಿ ಕೆಲಸ ಮಾಡುವವರಿಗೆ ಟಾರ್ಚರ್ ಕೊಡ್ತಾ ಇದ್ರು? ಅದು ಕೇಳ್ಬೇಕಂತ ಇಲ್ಲ. ಅವರು ಟಾರ್ಚರ್ ಅಂದ್ರೆ ತೊಳೆಯುವುದು ಎಲ್ಲ ತುಂಬಾ ಇವ್ರದಿತ್ತು. ಸಿಟ್ಟು ತುಂಬಾ ಎಲ್ಲ. ಯಾವ್ದಕ್ಕೂ ದೊಡ್ಡವರು ಇವರು ಹೇಳ್ತಾ ಇದ್ರು, ವೀರೇಂದ್ರ ಹೆಗ್ಡೆ ಅವರು ಹೇಳ್ತಾ ಇದ್ರು, ಎಲ್ಲ ಹರ್ಷೇಂದ್ರ ಕುಮಾರ್ ಅವರೇ ನೋಡ್ಕೊಳ್ಳೋದು ಅಂತ ಹೇಳ್ತಾ ಇದ್ರು. ಅವರು ಕೆಲಸದವರಿಗೆ ಬೈಯುವುದು ಹೊಡೆಯುವುದು ಅದೆಲ್ಲ ತುಂಬಾ ಇತ್ತು. ಆದ್ರೆ ನಾನು ನೋಡಿದ್ದೇನೆ, ಒಂದು ಎರಡು ಮೂರು ಜನಕ್ಕೆ ಹೊಡೆಯೋದನ್ನೆಲ್ಲ ನೋಡಿದ್ದೇನೆ. ಹೌದು. ಪಂಪ್ ಸೆಟ್ ಅಲ್ಲಿ ಒಬ್ಬ ರಾಮ್ಪಾನ್ ಅಂತ ಇದ್ರು, ಅವರಿಗೆ ಪಾಪ ಒಳಗೆ ರೂಮಲ್ಲಿ ಹೋಗಿ ಹೊಡೆದಿದ್ದಾರೆ. ಹೌದು. ಇಲ್ಲ, ತೀರ್ಕೊಂಡಿದ್ದಾರೆ. ಹೌದೌದು. ಇಲ್ಲ, ಅಜಿಕುರಿ ಈಗ ಒಂದು 13 ಪಾಯಿಂಟ್ ಅಂತ ಹೇಳಿದ್ರಲ್ಲ, ಅಲ್ಲೊಂದು ಪಂಪ್ ಸೆಟ್ ಉಂಟು. ಆ ಪಂಪ್ ಸೆಟ್ ಹತ್ರ ರಾಮ್ ಪೂಜಾರಿ ಅಂತ ಹೇಳಿ ಅವರಿಗೆ ಹೊಡೆದಿದ್ದನ್ನೆಲ್ಲ ನೋಡಿದೆ ನಾನು. ಈಗ ನೀವು ಅಲ್ಲಿ ಅನ್ನಪೂರ್ಣ ಛತ್ರದಲ್ಲಿ ಕೆಲಸ ಮಾಡ್ತಾ ಇದ್ರಿ. ಹೌದು. ಅಲ್ಲಿಂದ ನೀವು ಬೇರೆ ಕಡೆಯಲ್ಲಿ ಕೆಲಸಕ್ಕೆ ಹೋಗಿದ್ರಿ? ಬ್ಯಾಂಗ್ಳೂರಿಗೆ. ಹೌದು. ಅವ್ರದೇ? ಹೌದೌದು, ಅವರ ತಮ್ಮನ ಮನೆಯಲ್ಲಿ. ಹೌದೌದು. ಯಾರು ತಮ್ಮ? ಇವರು ಸುರೇಂದ್ರ ಕುಮಾರ್ ಅವರ ಮನೆಯಲ್ಲಿ. ಹೌದೌದು, ಬೆಂಗಳೂರಲ್ಲಿರುವ ಮನೆ. ಹೌದೌದು. ಏನು ಕೆಲಸ ಅಲ್ಲಿ? ನಾನು ಅಲ್ಲಿ ಮನೆ ಕೆಲಸನೇ. ಅಂದ್ರೆ ಮನೆ ಕೆಲಸ ಅಂದ್ರೆ ಮನೆ ಒರೆಸೋದು, ಮತ್ತೆ ಟಾಯ್ಲೆಟ್ಸ್ ಅನ್ನ ತೊಳಿಲಿಕ್ಕೆ ಎಲ್ಲ ಇರ್ತದೆ. ಹೌದು. ಆದ್ರೆ ನನಗೆ ಇಷ್ಟವರೆಗೆ ಅಂದ್ರೆ ಅದರದ್ದು ನಂದು ಇಷ್ಟು ಸರ್ವಿಸ್ ಆಯ್ತು ಅದು ಅಂತೆಲ್ಲ ಯಾವುದು ಕೊಟ್ಟಿಲ್ಲ. ನಂಗೆ ಕೊಟ್ಟಿಲ್ಲ. ಇಷ್ಟು 20 ವರ್ಷ? ಎಷ್ಟು? 25 ವರ್ಷ ಮುಟ್ಟ ಇದ್ದೆ. 25 ವರ್ಷ ಕೆಲಸ ಮಾಡಿದ್ರು ನಿಮಗೆ? ಇಲ್ಲ, ಇಲ್ಲಿದ್ದು ಅಲ್ಲಿದ್ದು ಒಟ್ಟಿಗೆ ಸೇರಿ ಒಂದು 25 ವರ್ಷ ನಾನು ಕೆಲಸ ಮಾಡಿದೆ. ಈಗ ನಿಮಗೆ ನೀವು ಸೇರುವ ಸಂದರ್ಭದಲ್ಲಿ ನಿಮಗೆ ಸಂಬಳ ಎಷ್ಟಿತ್ತು? ನೀವು ಬಿಡೋ ಸಂದರ್ಭದಲ್ಲಿ ಸಂಬಳ ಎಷ್ಟಾಗಿತ್ತು? ನನಗೆ ಆವಾಗ ನಮಗೆ ಕೈ ಸಂಬಳ ಅಂತ ಕೊಡ್ತಾ ಇದ್ರು ಇಲ್ಲಿ ಇರುವಾಗ. ಆವಾಗ ನಮಗೆ ಎಷ್ಟು 700 ರೂಪಾಯಿ, 750, 700 ರೂಪಾಯಿ ಇತ್ತು ಆವಾಗ. ಇಲ್ಲಿ ಇರುವಾಗ ಕೈ ಸಂಬಳ ಅಂತ ಕೊಡ್ತಾ ಇದ್ರು ತಿಂಗಳಿಗೆ. ನಾವು ಚಿಕ್ಕವರು, ದೊಡ್ಡ ಅಂತ ಏನಿಲ್ಲ ಅಂತ ಹಾಗೆ ಕೊಡ್ತಾ ಇದ್ರು. ಆಮೇಲೆ ಅಲ್ಲಿಂದ ಆ ಪೇಮೆಂಟ್ ಎಲ್ಲ ಬ್ಯಾಂಗ್ಳೂರಿದ್ದು ಪೇಮೆಂಟ್ ಎಲ್ಲ ಇಲ್ಲಿ ನಮಗೆ
ಬೆಂಗಳೂರಲ್ಲಿ ಸಂಬಳ ಇಲ್ಲ? ಇಲ್ಲ ಇಲ್ಲ ಇಲ್ಲ, ಇಲ್ಲೇ ಸಂಬಳ ಇಲ್ಲೇ ಕೊಡೋದು. ಇಲ್ಲಿ ನೀವು ಬೇಕಿದ್ರೆ ಸಂಬಳ ಇಲ್ಲೇ ತಗೊಂಡು ಹೋಗ್ಬೇಕು. ತಗೊಂಡು ನಾನು ಇಲ್ಲಾದ್ರೆ ನಮ್ಮ ತಂದೆ ತಗೊಳ್ತಾ ಇದ್ರು. ಹಾಂ, ನಾನು ಬರ್ಲಿಕ್ಕೆ ನನಗೆ ಒಂದು 2 ವರ್ಷಕ್ಕೊಮ್ಮೆ ನಾನು ಬರೋದು. ಎಷ್ಟು ಸಂಬಳ ಕೊಡ್ತಾ ಇದ್ರು ಆವಾಗ ನಮಗೆ ಒಂದು ಇಲ್ಲಿ 1-1.5 ಸಾವಿರ ಆಗ್ತಾ ಇದ್ರು. ಯಾವಾಗ? ತಿಂಗಳಿಗೆ ಸ್ಟಾರ್ಟಿಂಗ್ ಅಲ್ಲಿ ಅಲ್ಲಿ ಬ್ಯಾಂಗ್ಳೂರು ಹೋದಾದ್ಮೇಲೆ. ಬ್ಯಾಂಗ್ಳೂರು ಹೋದಾದ್ಮೇಲೆ? ಹೌದೌದು. 1.5 ಸಾವಿರ ಅಷ್ಟೇ? ಅಷ್ಟೇ ಸಂಬಳ? ಅಷ್ಟೇ. ಎಷ್ಟು ವರ್ಷ ಆಯ್ತು ನೀವು ಈಗ ಬಿಟ್ಟು? ಅಲ್ಲಿ ಬಿಟ್ಟು ಆಯ್ತು ಸರ್, ಈಗ ನನಗೆ 47 ವರ್ಷ, ಆ್ಯಂಡ್ ಒಂದು 30-35 ವರ್ಷ ಆಗ್ತಾ ಬಂತು. 35 ವರ್ಷ ಆಯ್ತು ನೀವು ಬಿಟ್ಟು? ಹೌದೌದು. 35 ವರ್ಷ ಬಿಟ್ಟಾಯ್ತು? ಬಿಟ್ಟಾಯ್ತು. ಈಗ ನಿಮ್ಮ ಬದಲಿಗೆ ಬೇರೆಯವರು ಸೇರ್ಕೊಂಡಿದ್ದಾರೆ? ಹೌದೌದು. ಸುಧಾಕರ್ ಅಂತ ಹೇಳಿ, ಅವರು ಸುಳ್ಯದವರು. ಅವರು ಈಗ ಅಲ್ಲಿ ನಮ್ಮ ಬದಲಿಗೆ ಅಂತ ಹೋಗಿ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇದ್ದಾರೆ? ಹೌದೌದು. ಅಂದ್ರೆ ಅಲ್ಲಿ ಎಲ್ಲ ಕೆಲಸ ಮಾಡ್ಬೇಕು, ಮನೆಯಲ್ಲಿ ಕೆಲಸ? ಮನೆಯಲ್ಲಿ ಕೆಲಸ ಎಲ್ಲ ಅವರು ಏನು ಹೇಳಿದ್ರು ಅದನ್ನು ಮಾಡಲೇಬೇಕು. ತಟ್ಟೆ ಎಲ್ಲ ತೊಳಿದು ಎಲ್ಲ, ಪ್ಲೇಟ್ ಅದು ಎಲ್ಲ, ಟಾಯ್ಲೆಟ್ ತೊಳಿಲಿಕ್ಕೆ ಅದು ಹೇಳ್ತಾ ಇದ್ರು, ಅದು ತೊಳಿತಾ ಇದ್ದೆ. ಅಲ್ಲಿ ಬೇರೆ ಯಾರು ಕೆಲಸಕ್ಕೆ ಇರಲಿಲ್ಲ, ನೀವೊಬ್ಬರೇ? ನಾನು ಒಬ್ಬನೇ. ಮತ್ತೆ ಗಾರ್ಡನ್ ಕೆಲಸಕ್ಕೆ ಅಂತ ಹೇಳಿ ಬೇರೆ ಮಾಲಿ ಅಂತ ಹೇಳಿ ಬರ್ತಾ ಇದ್ರು ಇಬ್ರು. ಅವರು ಮತ್ತೆ ಅವ್ರು ಬರದಿದ್ರೆ ನಾಯಿ ಕೆಲಸ ನಾವೇ ಮಾಡಬೇಕು, ಅದನ್ನು ನಾವು ಮಾಡಬೇಕು. ಸಂಬಳ ನಿಮಗೆ ಬೇಕಿದ್ರೆ ಕೊಡುದಿಲ್ಲ? ಇಲ್ಲ. ಖರ್ಚಿಗೆಲ್ಲ ಏನಿಲ್ಲ? ಖರ್ಚಿಗೆ ಅಂದ್ರೆ ಇವರು ದೊಡ್ಡವರು ಬಂದ್ರೆ ಖರ್ಚಿಗೆ ಅಂತ ಕೊಡ್ತಾ ಇದ್ರು. ಅದಂದ್ರೆ ಇವರು ಒಂದು 500 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಹೀಗೆ ಕೈಗೆ ಬಂದ ಕೊಡ್ತಾ ಇದ್ರು. ಈಗ ನೀವು ಬಿಡ್ಲಿಕ್ಕೆ ಏನು ಕಾರಣ ಅಲ್ಲಿ? ಬಿಡ್ಲಿಕ್ಕೆ ಅಂದ್ರೆ ನನಗೆ ಇಲ್ಲಿ ರಜೆ ಎಲ್ಲ ಸಿಗ್ತಾ ಇರಲಿಲ್ಲ. ಆಮೇಲೆ ನಾವು ಅಲ್ಲಿ ಬೇಡ ಅಂತ ಹೇಳಿ ಮಾಡಿ, ಮತ್ತೆ ನಾನು ಓಪನ್ ಆಗಿ ಹೇಳೋದು, ನಾನು ಫಸ್ಟ್ ಒಂದು ಬಿಯರ್ ಎಲ್ಲ ಕುಡಿತಾ ಇದ್ದೆ. ಬಿಯರ್ ಕುಡಿಯುವಾಗ ಆಮೇಲೆ ಆ ಡ್ರೈವರ್ ಅಲ್ಲಿ ಒಬ್ರು ಇದ್ರು, ಅವರು ಈ ಅಡಿಗೆ ಮಾಡೋರು ವಿಜಯಕಾಂತ್ ಒಬ್ರು, ಅವರು ಸೇರ್ಕೊಂಡು ನನ್ನ ಇಲ್ಲಿಂದ ಓಡಿಸ್ಬೇಕಂತ ಹೇಳಿ ಪ್ಲಾನ್ ಹಾಕಿದ್ರು. ಯಾಕೆಂದ್ರೆ ಅವರು ಹೇಳ್ದನ್ನು ನಾನು ಕೇಳ್ತಾ ಇರಲಿಲ್ಲ. ನಾನು ಯಾವುದು ನನ್ನ ಕೆಲಸ ಏನು ಮಾಡ್ತಾ ಇದ್ದೆ, ಬೇರೆಯವರ ಕೆಲಸ ನೀವು ಮಾಡ್ತಾ ಇಲ್ಲ. ಅವ್ರು ಹೇಳಿದ ಕೆಲಸ ಅದು ತಗೊಂಡು ಇದು ಮಾಡುವಾಗ ಅದಕ್ಕೆ ನಾನು ಬಿಯರ್ ಕುಡಿದಾಗ ಒಂದು ಈ ಗಾರ್ಡನ್ಗೆ ಹಾಕ್ಲಿಕ್ಕೆ ಒಂದು ಎಣ್ಣೆ ತಗೊಂಡು ಬಂದಿದ್ದ ಮಾಲಿ, ಅದು ತಗೊಂಡು ಬಂದು ಇಟ್ಟಿದ್ದನ್ನು ನಾನು ಅದಕ್ಕೆ ಅದರಲ್ಲಿ ಸ್ವಲ್ಪ ಹಾಕಿದ್ದ ಅವನು. ಯಾವುದರಲ್ಲಿ? ಗಾರ್ಡನ್ಗೆ ಮದ್ದು ಹಾಕಿ ಅವನು ಹೋಗಿದ್ದ. ರಾತ್ರಿ ಗುಡಿಸಿ ಹೊಡಿಸ್ಲಿಕ್ಕೆ ಅಂತ ಹೇಳಿ ಪೋಚ ಮತ್ತೆ ಇದು ಕಸ್ಪರ್ಕೆ ತಗೊಂಡು ಹೋಗುವಾಗ ಡ್ರೈವರ್ ಬಂದರು. ಇವರು ಸುರೇಂದ್ರ ಕುಮಾರ್ ಅವ್ರನ್ನ ಕರ್ಕೊಂಡು ಬಂದರು. ಡ್ರೈವರ್ ಬಂದರು ಕೇಳಿದ್ರು, ಅದು ಇದ್ಯಾರು ಇಟ್ಟಿದ್ದು ಅಂತಂದ್ರು. ನಂಗೆ ಗೊತ್ತಿಲ್ಲ ಅಂತಂದ್ರು. ಅದರಲ್ಲಿ ಇಲ್ಲ, ಅರ್ಧ ಇಲ್ಲ, ನಾನೇ ಕುಡ್ದೆ ಅಂತ ಅಂದೆ. ತಮಾಸೆಗೆ ನಾನು ಅಂದೆ. ನಾನು ಅದ್ರ ಮುಂಚೆ ನಾನು ಬಿಯರ್ ಕುಡಿದಿದ್ದೆ. ಮಧ್ಯಾಹ್ನ ನಾನು ಫಿಲ್ಮಿಗೆ ಹೋಗಿದ್ದೆ, ಬಂದು ಅವರಿಗೆಲ್ಲ ಗೊತ್ತಿತ್ತ ನೀವು ಕುಡಿತಾ ಇದ್ದಿದ್ದು? ಗೊತ್ತಿತ್ತಾ? ಗೊತ್ತಿತ್ತು, ಕುಡಿತಾ ನಮ್ಮ ತಂದೆ ಎಲ್ಲ ಕುಡಿತಾ ಇದ್ರು, ಅವಾಗ ಗೊತ್ತಿತ್ತು ಬಿಯರ್ ಒಂದು ಕುಡಿದಿದ್ದೆ. ಅದು ಇದು ಇವನು ಎಣ್ಣೆ ಕುಡ್ದ ಅಂತ ಡ್ರೈವರ್ ಬೊಬ್ಬ ಹೇಳಿದ್ರು. ಎಣ್ಣೆ ಕುಡ್ದ ಹಾಗೆ ಹೀಗೆ ಅಂತ ಹೇಳಿ. ಅಷ್ಟೊತ್ತಿಗೆ ಡ್ರೈವರ್ ಇವರು ಸುರೇಂದ್ರ ಕುಮಾರ್ ಅವರು ಓಡ್ಕೊಂಡು ಬಂದರು. ಎಂತ ಅವನು ಎಣ್ಣೆ ಕುಡ್ದೆ ಅಂತ ಹಾಗೆ ಹೀಗೆ ಅಂತ ಸೀದಾ ಕರ್ಕೊಂಡು ಗಾಡಿಯಲ್ಲಿ ಇಟ್ಕೊಂಡು ಡ್ರೈವರ್ ಇಟ್ಕೊಂಡು ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋದ್ರು. ಅಲ್ಲಿ ಹೋಗಿ ಮೂಗಿಗೆಲ್ಲ ಪೈಪ್ ಹಾಕಿದ್ರು. ನಾನು ಏನು ಕುಡ್ದಿಲ್ಲ ಅಂತ ಅಂದೆ. ಸತ್ಯ, ನಾನು ಏನು ಕುಡ್ದಿಲ್ಲ ಅಂತ ಅಂದ್ರೆ ಇವ್ರು ಕೇಳಲಿಲ್ಲ. ಕುಡ್ದಿಲ್ಲ ಅಂತ ಹೇಳಿದ್ರೆ ಅವರು ಕೇಳಲಿಲ್ಲ. ಮೂಗಿಂದ ಪೈಪ್ ಎಲ್ಲ ಹಾಕಿ ಈ ಕಡೆ ಮೂಗು ಪೈಪ್ ಹಾಕಿ ಇಲ್ಲಿ ಬಂತು ಪೈಪು. ನನಗೆ ಆಗುದಿಲ್ಲ ಅಂತ ತೆಗೆದು ಇದು ಮಾಡಿದೆ. ಆಮೇಲೆ ಅವರು ಅಲ್ಲಿ ಡಾಕ್ಟ್ರ್ ಇದ್ರು, ಇವರು ತಂಗಿಯ ಡಾಕ್ಟ್ರು ನಿರಂಜನ್ ಕುಮಾರ್ ಅಂತೇಳಿ, ಅವರಲ್ಲಿ ಡಾಕ್ಟ್ರು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಬ್ಯಾಂಗ್ಳೂರಲ್ಲಿ ಸರ್ಜನ್ ಡಾಕ್ಟ್ರು. ಅವರೆಲ್ಲ ನೋಡಿ ಹೇಳಿದರು, ಅದು ಇಲ್ಲ ಆಲ್ಕೋಹಾಲ್ ಕುಡ್ದಿದ್ದು ಅಂತ ಹೇಳ್ತಾ ಮಾತಾಡ್ತಾ ಇದ್ದೇನೆ. ನನಗೆ ಕೇಳಿತ್ತು. ಇವರು ಸುಮ್ಮನೆ ನಾನು ಒಂದು 4-5 ದಿವಸ ಅಡ್ಮಿಟ್ ಮಾಡಿ ಆಮೇಲೆ ನಮ್ಮ ತಂದೆಯನ್ನು ಬರೆಸಿ ಇಲ್ಲಿಂದ ದಿವಸ ಎಲ್ಲ ಡಿಸ್ಚಾರ್ಜ್ ಆದಮೇಲೆ ಮನೆಗೆ ಹೋದವನು, ಬೇಡ ನೀನು ಈಗ ನಿಂಗೆ ಬೇಕಾದರೆ ನಿಮ್ಮನ್ನು ಕರಿತೇನೆ ನಾನು ಅಂತ ಸುರೇಂದ್ರ ಕುಮಾರ್ ಅವರು ಹೇಳಿದರು. ಅದು ಆವಾಗ ಆಯ್ತಾ ಅಂತ ಅಂದೆ. ನಾನು ನಿಮಗೆ ಇಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೆ ಏನು ದುಡ್ಡು ಏನು ಕೊಟ್ಟಿಲ್ಲ? ಇಲ್ಲ, ಪೇಮೆಂಟ್ ಸರ್ವಿಸ್ ಮಾತ್ರ. ಪೇಮೆಂಟ್ ಇದು ಕೊಡ್ತಾ ಇದ್ರು, ಅದೇ ಇಲ್ಲಿ ಕೊಡ್ತಾ ಇದ್ರು. ಸಂಬಳ ಮಾತ್ರ? ಇಷ್ಟು ವರ್ಷ ಸರ್ವಿಸ್ ಮಾಡಿದಕ್ಕೆ ಏನಾದ್ರು ಒಂದು? ಏನಿಲ್ಲ. ಈಗ ನೀವು ಕೆಲಸ ಹೋಗಿ ಅನ್ನುವಾಗ ನೀವೇನು ಕೇಳಿಲ್ವಾ? ಕೇಳಿದ್ದೆ, ಮದುವೆ ಆಗುವಾಗ ಕೇಳಿದ್ದೆ ಇಲ್ಲಿ. ಅಲ್ಲ ಆತರ ಅಲ್ಲ. ಈಗ ಕೆಲಸಕ್ಕೆ ಯಾಕೆ ನನ್ನನ್ನು ತೆಗಿತಾ ಇದ್ದೀರಾ? ನಾನೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿಲ್ಲ ಅಂದ್ರೆ ನೀನು ಅದು ಎಣ್ಣೆ ಕೊಡ್ದಿಯಲ್ವಾ, ಅದಕ್ಕೆ ಅಂತ ಅಲ್ಲಿಂದ ತೆಗೆದ್ರು. ಮತ್ತೆ ಅದನ್ನ ಇಟ್ಕೊಂಡು ಇಲ್ಲಿ ಬಂದ್ರು. ಇಲ್ಲಿ ಧರ್ಮಸ್ಥಳ ಬಂದಾದ್ಮೇಲೆ ಅಪ್ಪ ನಮ್ಮ ಅಲ್ಲೇ ಇದ್ರು. ಅವರು ಕೇಳ್ತಾ ಇದ್ರು, ನಮ್ಮ ಮಗನಿಗೆ ಒಂದು ಕೆಲಸ ಬೇಕು, ಕೊಡಿ ಅಂತ. ಇವರು ದೊಡ್ಡವ್ರ ಹತ್ರ ಕೇಳುವಾಗ ಹೇಳಿದ್ರು, ಅವ್ರು ಬೇಡ DMCಗೆ ಹೋಗ್ಲಿ ಅಂತ ಅಂದರು.
ಡಿಎಮ್ಸ್ಗೆ ನನಗೆ ಬೇಡಪ್ಪ ಅಂತ ಅಂದೆ. ಡಿಎಮ್ಸ್ ಅಂದರೆ ಗಾರೆ ಕೆಲಸ. ಗಾರೆ ಕೆಲಸ ನಂಗೆ ಅವ್ರದ್ದೇ ಇಲ್ಲಿ ಧರ್ಮಸ್ಥಳದಲ್ಲಿ ಇಲ್ಲಿ ಮಾಡಿ ಅಲ್ಲಿಂದ ಬಂದಾದ್ಮೇಲೆ ಹಾಂ ಇಲ್ಲಿ ಮಾಡು ಅಂತ. ಅದಕ್ಕೆ ನನಗೆ ಅದು ಬೇಡ ಅಂತ ಅಂದೆ. ನೋಡು ಅಷ್ಟೊತ್ತಿಗೆ ಅವನ ಅಹಂಕಾರ ಸ್ವಲ್ಪ ಚರ್ಬಿ ಎಲ್ಲ ನೀರಾಗಬೇಕು ಅಂತ ಒಂದು. ಅದು ಬೇಡ ನನಗೆ ಕೆಲಸ ಬೇಡ ದೇವರು ನನ್ನ ಕೈಗಾಲು ಇದು ಇದ್ದರೆ ನಿನ್ನ ಅಲ್ಲಿ ಹೋಗ್ಬಾರ್ದು, ಆ ಥರ ಹೋಗ್ಬಾರ್ದು, ಈಗ ಹೋದ್ರೆ ನಮಗೆಲ್ಲ ಪ್ರಾಬ್ಲಮ್ಮು, ಹಾಗೆ ಹೋಗ್ಬಾರ್ದು, ನೀನು ಹೋರಾಟಕ್ಕೆಲ್ಲ ಹೋಗ್ಬಾರ್ದು ಹಾಗೆ. ನಾನಂದೆ ಹೋರಾಟ ಅಂದರೆ ಅವರ ಬಗ್ಗೆ ಅವರು ಇದರಲ್ಲಿ ಹೋಗ್ತೇನೆ, ಇದರಲ್ಲಿ ಇವರು ಹೋಗ್ತೇನೆ, ಇದರಲ್ಲಿ ಹೋಗ್ತೇನೆ. ಮತ್ತು ಇದು ಅದಕ್ಕೆ ವಸಂತ ಮಾಲಲ್ಲಿ ಅವ್ರದ್ದು ಒಂದು ಹೋರಾಟ ಆಯಿತು, ಅಲ್ಲಿ ಹೋಗಿದೆ. ಅಷ್ಟೊತ್ತಿಗೆ ಯಾರ್ದೋ ಒಂದು ಫೋನ್ ಬಂತು. ಅಲ್ಲಿ ಧರ್ಮಸ್ಥಳದಲ್ಲಿ ಇವರು ರಾಜೇಂದ್ರ ಅಂತ ಒಬ್ಬರು ಇದ್ದಾರೆ, ಇವರು ಬರೆಯೋರು. ಅವರು ಹೇಳಿದ್ರು ಮೊಬೈಲ್ ತಗೊಂಡು ನಾನು ರೆಕಾರ್ಡ್ ಮಾಡ್ತೇನೆ ಅಂತ ಹೇಳಿ ಎಲ್ದು ತಗೊಂಡು. ಆಮೇಲೆ ಬೇಜಾರಾಯ್ತು ನನಗೆ. ಆಮೇಲೆ ಬಿಟ್ಟೆ ಅವರು ಹೋರಾಟಕ್ಕೆ ಇದು ಹೋಗೋದಿಲ್ಲ. ನಮಗೆ ಯಾರು ಏನು ಎಂತ ಮಾಡಿದ ಅಂತ ನಮ್ಗೆ ಗೊತ್ತಿಲ್ಲ, ನ್ಯಾಯ ಸಿಕ್ಕಬೇಕು. ನನಗೆ ಮಕ್ಕಳು ಇದ್ದಾರೆ. ಸೌಜನ್ಯ ವಿಷಯದಲ್ಲಿ ಏನು ನಿಮಗೆ ಗೊತ್ತಿಲ್ಲ. ಅದು ಏನು ಯಾರು ಮಾಡಿದಾರೆ ಏನಂತ ನಮ್ಗೆ ಗೊತ್ತಿಲ್ಲ. ನಾವು ಹೋಗ್ತೇವೆ, ಯಾರೆಲ್ಲ ಮಾಡ್ತಾರೆ ಅವರು ಇವರು ಅಂತ ಹೇಳ್ತಾ ಇದ್ದಾರೆ, ನಮ್ಗೆ ಅದು ಕನ್ಫರ್ಮ್ ಇಲ್ಲ, ಅದು ನಾವು ಹೇಳೋದು ಸರಿಯಲ್ಲ. ಈಗ ನೀವು ಧರ್ಮಸ್ಥಳದಲ್ಲಿ ಕೆಲವೊಂದು ಕಡೆ ಶವಗಳನ್ನು ಊತಾಕಿರೋದು ನಾನು ನೋಡಿದ್ದೀನಿ ಅಂತ ಈಗ SIT ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಇವತ್ತು? ಹೌದೌದು. ಏನು ವಿಷಯ ಸರ್ ಅದು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅದಂದ್ರೆ ತುಂಬಾ ಎಲ್ಲ ಕೊಲೆ ಅಲ್ಲಿ ಬಂತು, ಇಲ್ಲಿ ಬಂದು ನೀರಲ್ಲಿ ಇತ್ತು, ಕಾರಿ ಜಾತ್ ಬಿತ್ತು, ಅಲ್ಲಿ ಹೊಲದ ಹತ್ರ ಕಾರಿ ಜಾರಿ ಬಿದ್ದಿದ್ದು, ಹುಡುಗಿಯರು, ವಯಸ್ಸಾದವರು, ಮತ್ತೆ ರೂಮಲ್ಲಿ ಹಗ್ಗ ತಗೊಂಡಿರು, ಅದೆಲ್ಲ ಹೇಳ್ತಾ ಇದ್ರು. ಅದು ಏನು ಅವರವರ ಹಣೆ ಬರ ನಮಗೇನು ಗೊತ್ತಿಲ್ಲ ನಮಗೆ, ಹಾಗೆ ಹೇಳ್ತಾ ಇದ್ರು. ಹೌದು ಅಂತ ಅನ್ಸಿದೆ. ಮತ್ತೆ ಇಲ್ಲಿ ನಾನು ಒಮ್ಮೆ ನಮ್ಮ ಮಕ್ಕಳಿಗೆ ಚಿಕ್ಕದವರದ್ದು ಆ ಕಡೆ ಮಿಸಸ್ ಮನೆಗೆ ಹೋಗಿ ಬರುವಾಗ ಈ ನಮ್ಮ ದ್ವಾರ ಉಂಟಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ಬರುವಾಗ ದ್ವಾರದಿಂದ ಇಲ್ಲಿ ನೇತ್ರಾವತಿ ಈ ಕಡೆ ಈಗ ಪೊಲೀಸ್ ಸ್ಟೇಷನ್ ಉಂಟಲ್ಲ ಅಲ್ಲಿ ಆಜು ಬಾಜು ಒಂದು ಮಾರಿಗುಡಿ ಅಂತ ಉಂಟು ಈಗೆಲ್ಲ ಉಂಟು. ಅಲ್ಲಿ ಮೇಲೆ ಒಂದು ಪಾಪ 20-30 ವರ್ಷ ಆಗ್ಬೋದು ಅಂತ ಹಿಂಸಿಗೆ ಅದನ್ನು ಸಾಯಿಸಿ ಮುಖಕ್ಕೆ ಆಸಿಡ್ ಹಾಕಿ ಪೇಪರಲ್ಲಿ ಹಾಕಿ ಮುಖಕ್ಕೆ ಆಸಿಡ್ ಹಾಕಿದ್ದು. ಅದು ಈ ಇದು ಬರ್ತಾಯಿತ್ತು, ಬೆಂಕಿ ಬರ್ತಾಯಿತ್ತು ಪೇಪರಲ್ಲಿ ಮುಖದಲ್ಲಿ ಮೇಲೆ ಇದು ಎಲ್ಲ ಇದು ಹೋಗಿ ಈಗ ಎಲ್ಲ ಫುಲ್ಲು ಇಷ್ಟು ಸೇಪ್ ಮಾತ್ರ ಇತ್ತು. ಬಟ್ಟೆ ಎಲ್ಲ ಮೇಲೆ ಎತ್ತಿತ್ತು. ಪಾಪ ಸಾರಿ ಉತ್ಕೊಂಡಿದ್ದು, ಒಂದು ಹಸಿರು ಕಲರ್ ಸಾರಿ ಉತ್ಕೊಂಡಿದ್ರು. ಬಡ ಎಲ್ಲ ಕೈಯಲ್ಲಿ ಬಿಟ್ಟು ಬಿದ್ದಿದ್ರು. ಪಾಪ ತುಂಬಾ ಜನ ಎಲ್ಲ ಹೋಗಿತ್ತು ಎಲ್ಲ ಇದು ಆಗಿದೆ. ತಲೆಗೆ ಕಲ್ಲು ಹೊಡೆದಿದ್ರು ಇಲ್ಲಿಗೆ, ಅದು ರಕ್ತ ಎಲ್ಲ ಬರ್ತಾ ಇತ್ತು. ಇದು ಹತ್ರ ಹೋಗಿ ನೋಡಿದೆ ನಾನು. ಆಸಿಡ್ ಹಾಕಿ ಹೌದು ಆಸಿಡ್ ಅದೇ ಕೇಸ್ ಕಾಣ್ತದೆ. ಅದು ಯಾವುದು ಅಸಹಜ ಸಾವು ಅಂತ ಮಾಡಿದ್ದಾರೆ. ಹೌದು. ಅದು ಈಗ ಫಸ್ಟ್ ಯಾವ್ದ್ರಲ್ಲಿ ಇದೆ ಅಂದ್ರೆ ನಮ್ಮ 1 ನಂಬರ್ ಉಂಟಲ್ಲ ಆ ಪೋಷನ್ ಅಲ್ಲಿ ಹೋಗಿ ಅವ್ರು ಹಾಕಿದ ಅದನ್ನು ಈಗ ಪಾಯಿಂಟ್ ನಂಬರ್ 1 ಭೀಮ ತೋರಿಸಿರುವಂತ ಹೌದೌದು ಭೀಮ ತೋರಿಸಿದಲ್ಲ ಫಸ್ಟ್ ನಂಬರ್ ಅಲ್ಲಿ ಅವರನ್ನು ತಗೊಂಡು ಹೋಗಿ ಹಾಕಿದ್ದು ನೀವು ನೋಡಿದ್ದೀರಾ ಅಲ್ಲಿ ನೋಡಿದ್ದೀರಾ? ಹೌದೌದು. ಈಗ ಭೀಮ ಅಂತ ಈಗ ಮುಂದೆ ಬಂದಿದ್ದೀರಲ್ಲ, ಹೌದು, ಆ ತರದ ಮನುಷ್ಯರನ್ನು ನೀವು ನೋಡಿದ್ದೀರಾ? ನೀವು ಬೇರೆ ಮನುಷ್ಯರನ್ನು ನೋಡಿಲ್ಲ, ಭೀಮ ಅಂತ ಅವರನ್ನು ಇಲ್ಲಿ ಕೆಲಸ ಮಾಡ್ತಾ ಇದ್ದದನ್ನು ನೋಡಿದ್ದೆ. ಹೆಸರು ಬೇರೆ, ಅದು ಬೇಡ. ಹೌದು, ಹೆಸರು ಬೇರೆ ಉಂಟು ಅವ್ರಿಗೆ, ಏನಂತ ಗೊತ್ತಿಲ್ಲ ನನಗೆ. ಇದನ್ನು ಆ ತರದವರೇ ಈಗ ಮಾಡ್ತಾ ಇದ್ದೀನಿ, ನೀವು ನೋಡಿದ್ದೀನಿ. ಮತ್ತೆ ಆ ಕಡೆ 13 ಪಾಯಿಂಟ್ ಅಲ್ಲಿ ಈಗ ಅದು ಮಾರ್ಕ್ ಹಾಕಿದಾರಲ್ಲ, SIT ಅವರು ಬಂದು ಮಾರ್ಕ್ ಹಾಕಿದ್ದಾರೆ. ಅಲ್ಲಿಂದ ಸ್ವಲ್ಪ ಆ ಕಡೆನೆ ಒಲೆ ಬದಿಯಿಂದ ಸ್ವಲ್ಪ ಈ ಕಡೆ ಅದೊಂದು ಗುಡ್ಡ ತರ ಇತ್ತು. ಅದು ಆ ತರ ಒಮ್ಮೆ ಎಷ್ಟನೇ ಇಸ್ವಿಯಲ್ಲಿ ಒಂದು ಮಳೆ ಬಂತು, ತುಂಬಾ ನೀರು ಬಂದು ಎಲ್ಲ ಫುಲ್ಲು ಕೊಚ್ಕೊಂಡು ಹೋಗಿತ್ತು. ಆಮೇಲೆ ಇಲ್ಲಿ ಡಿಪಾರ್ಟ್ಮೆಂಟ್ ಅವರು ಅದಕ್ಕೆ ಕಲ್ಲೆಲ್ಲ ಕಟ್ಟಿ ಮಣ್ಣೆಲ್ಲ ಹಾಕಿದ್ರು. ಈಗ ಅದರಲ್ಲಿ ಆ ಕಡೆ ಸ್ವಲ್ಪ ಇದು ಮಾಡಿದ್ರೆ ಬಾಡಿ ಸಿಕ್ಬಹುದು, ಅಲ್ಲ ತುಂಬಾ ಹಾಕಿದಾನೆ ಅವನು ಸಿಗ್ಬಹುದು. ಹೌದು. ಈಗ ನೀವು ನೋಡಿರುವಂತ ಬಾಡಿ, ಈಗ ಅದೇ ನೀವು ಹೇಳಿದ್ರು, ಈಗ ಆಸಿಡ್ ಹಾಕಿ ಮುಖದಲ್ಲಿ ಪೇಪರ್ ಇಟ್ಟು ಹೊಗೆ ಬರ್ತಾ ಇತ್ತು. ಹೌದೌದು. ಅದು ಒಂದೇ ನೋಡಿದ್ದಲ್ಲ, ಬೇರೆ ಏನಾದ್ರು ನೋಡಿದ್ರಿ ನೀವು? ಬೇರೆ ಏನೋ ನೋಡಿದ್ದೇನೆ ನಾನು. ಅವನು ಊತ ಹಾಕಿದವನು 13 ನಂಬರ್ ಈಗ ಹೇಳಿದಲ್ಲ, ಅಲ್ಲಿ ನೋಡಿದೆ ನಾನು. ಅವನು ಊತ ನಾನು ಆ ಕಡೆ ನಮ್ಮ ಆ ಕಡೆ ಮುಂಡಾಜಿ ಆ ಕಡೆ ಹೋಗುವವನು. 4-4:15 ನಾನು ಆ ಕಡೆ ಹೋಗುವವನು. ಹೋಗುವಾಗ ಗುಂಡಿ ಆಗಿತ್ತ ಇದ್ದ, ಆದ್ರೆ ಅಬ್ಸರ್ವ್ ಮಾಡಿಲ್ಲ. ಈಗ ನೋಡುವಾಗ ಒಂದು ಬಾಡಿ ಇತ್ತು ಕೈಗಾಡಿಯಲ್ಲಿ. ಹೌದು, ಕೈಗಾಡಿಯಲ್ಲಿ ಬಾಡಿ ಇದು ಇಟ್ಕೊಂಡು ಒಬ್ಬನೇ ಇದ್ದದ್ದು. ಅವನು ಒಬ್ಬನೇ ನೋಡಿದ್ರೆ ನಾನು, ಅವನನ್ನು ಒಬ್ಬನೇ ಗುಂಡಿ ತೆಗಿತಾ ಇದ್ದ. ನಾನು ಕೇಳಲಿಲ್ಲ, ಯಾಕೆ ಯಾರು ಮಾರ ಎಂತ ಅಂತ ಏನು ಕೇಳಲಿಕ್ಕೆ ಹೋಗಿಲ್ಲ. ನಾನು ನೋಡಿದ್ದೆ, ನನ್ನಷ್ಟಕ್ಕೆ ನಾನು ಹೋದೆ. ಹೇಳಲಿಕ್ಕೆ ಹೋದ್ರೆ ಯಾರಾದ್ರೂ ಇದು ಮಾಡಿದ್ರೆ ನಿನ್ಗೆ ಯಾಕೆ
ಇಲ್ಲಿ ಈಗ ಅದೇ ನೀವು ನೋಡಿರುವಂತ ಬಾಡಿನೇ ಅಲ್ಲಿ ಹಾಕಿದ್ದ? ಯಾವುದು? ಅಲ್ಲ ಅಲ್ಲ, ಅದು ಬೇರೆ, ಅದು ಬೇರೆ, ಇದು ಬೇರೆ, ಇದು ಬೇರೆ, ಬೇರೆ, ಹಾ, ಅದು ಬೇರೆ, ಇದು ಬೇರೆ. ಹ್ಮ್. ಅದು ಆ ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದು ಅದು ಜಾಗ ಆ ಕಡೆ. ಅಲ್ಲಿ ಮಣ್ಣೆಲ್ಲ ಈ ಫಸ್ಟ್ ನಂಬರ್ 1 ನಂಬರ್ ಉಂಟಲ್ಲ, ಹೌದು. ಅಲ್ಲಿ ಮಣ್ಣೆಲ್ಲ ಇದು ತೆಗೆದಿದ್ರು, ಫಾರೆಸ್ಟ್ ಬಂದು ನಿಲ್ಸಿದ್ರು. ಮತ್ತೆ ಅಲ್ಲಿ ಒಂದು ಉದ್ದಕ್ಕೆ ಟಾಯ್ಲೆಟ್ ಇತ್ತು, ಅದನ್ನೆಲ್ಲ ಗ್ರೌಂಡ್ ಮಾಡಿದ್ರು, ಇದು ಮಾಡಿ ಮಣ್ಣು ಹಾಕಿದಾರಲ್ಲಿ. ಹೌದೌದೌದು. ಹಾಗಾದ್ರೆ ತುಂಬಾ ಆಳದಲ್ಲಿ ಆಗಿದ್ರೆ ಸಿಗ್ಬೋದು, ಸಿಗ್ಬೋದು. ಈ ಟಚ್ ಅಲ್ಲಿ ತೆಗೆದ್ರೆ ಗ್ಯಾರಂಟಿ ಸಿಗ್ಬೋದು ಅಲ್ಲಿ. ಈಗ ಇದು ಹೂಳು ಅಂತದ್ದು ಯಾವ ತರ ಉಳ್ತಾ ಇದ್ರು? ಹಾರೆ ಪಿಕಾಸ್ ಅಲ್ಲಿ ಅಗದು ಉಳ್ತಾ ಇದ್ರ ಅಲ್ಲ JCB ಅಲ್ಲಿ ಏನಾದ್ರು ಉಳ್ತಾ ಇದ್ರು? ಹಾರೆ ಬಿಕಾಸ್ ಇದ್ರಲ್ಲಿ ತೆಗಿತಾ ಇದ್ರು. ಅವನು ಒಬ್ಬನೇ, ಇಟಾಚಿ ಎಲ್ಲ ಬರ್ತಾ ಇದ್ರಿಲ್ಲ. ಅವನು ಹಾರೆ ಇದರಲ್ಲಿ ಆಳ ತುಂಬಾ ಆಳ ಇದು ಮಾಡ್ತಾ ಇರ್ಲಿಲ್ಲ ಅವ್ನು, ಯಾಕೆಂದ್ರೆ ಒಂದು 3-4 ಫೀಟ್ ಹೋಗ್ತಾ ಇದ್ದ ಅಷ್ಟೇ. ಅಂದ್ರೆ ನೀವು 2 ಪ್ರಕರಣ ಮಾತ್ರ ನೋಡಿದಲ್ಲ, ಬೇರೆನೆ ನೋಡಿದ? ಬೇರೆ ಅಂದ್ರೆ ನಾವು ಈ ಕಡೆ ಬರುವ ದಾರಿಯಲ್ಲಿ ಅವಾಗ ಇದು ಮಸನ ಆಗಿತ್ತು. ಎಲ್ಲಿ ನೀವು ಈಗ ಮಣ್ಣಸಂಕದಿಂದ ಈ ಕಡೆ ಒಳಗೆ ಬರುವ, ಹೌದೌದು, ಅವಾಗ ಇದಾಗಿತ್ತು, ಯಾವುದು ನಮ್ಮ ಮಸನ ಎಲ್ಲ ಆಗಿತ್ತು. ಅವಾಗ ಒಂದು ಈ ಕಡೆ ಬರುವಾಗ ಇಟಾಚಿಯಲ್ಲಿ ತೆಗಿತಾ ಇದ್ರು. ಇಟಾಚಿಯಲ್ಲಿ? ಹೌದೌದು. ಎಲ್ಲಿ? ಇಲ್ಲಿ ನಮ್ಮ ಬರುವ ರೋಡ್ ಅಲ್ಲಿ, ಮಸನದ ಹತ್ತಿರ ಕಾಂಪೌಂಡ್. ಮಸನದ ಒಳಗಡೆನ ಹೊರಗಡೆ? ಹೊರಗಡೆ ರೋಡ್ ಸೈಡ್ ಅಲ್ಲಿ ಫಾರೆಸ್ಟ್ ಜಾಗ ಅಲ್ಲಿ, ಫಾರೆಸ್ಟ್ ಜಾಗ. ಅದರಲ್ಲಿ ಮಣ್ಣು ತೆಗಿತಾ ಇದ್ರು. ಅದರಲ್ಲಿ ಒಂದು 2-3 ಈಗ ಹಾಕುದನ್ನು ನೋಡಿದೆ. ಆಮೇಲೆ ಮತ್ತೊಂದ್ಸಲ ಬರುವಾಗನೇ ಹಾಗೇನೆ ಅದರ ಮುಂದೆ ಸ್ವಲ್ಪ ಆಗಿತಾ ಇದ್ರು. ನಾನು ಕೇಳಿದ ಒಂದು ಮನುಷ್ಯ ಹತ್ರ, ಯಾಕೆ ಸರ್ ಇಲ್ಲೆಲ್ಲ ಹಾಕ್ತಾ ಇದ್ರಿ, ಹಾಗೆ ನಮಗೆ ರೋಡ್ ಹೋಗುದು ಎಲ್ಲ ಹೆದರಿಕೆ ಅಲ್ವಾ ಅಂತಂದ್ರು. ಅಲ್ಲ, ಏನ್ ಮಾಡೋದು, ಅನಾಥ ಸವಲ್ವಾ ಅಂತ ಅಂದ್ರು. ಅದಕ್ಕೆ ನಾವು ಮಾತಾಡ್ಲಿಕ್ಕೆ ಹೋಗಿಲ್ಲ. ಈಗ ಯಾರು ಅಂತ ನಿಮ್ಗೆ ಗೊತ್ತಿದೆ? ಅದು ಗೊತ್ತಿದೆ ಅವರಿಗೆ ಮಾಹಿತಿ ನೀವು ಕೊಡ್ತೀರಾ? ಕೊಡ್ತೇನೆ, ಅದು ಗೊತ್ತುಂಟು. ಏನ್ ಹೇಳಿದ್ರು ಮತ್ತೆ? ಆಮೇಲೆ ಆಯ್ತು ಅಂತ ನಾನು ಅಷ್ಟೇ ಹೇಳಿ ಬಂದೆ ಸೀದಾ ಅವ್ರ ಹತ್ರ. ಮತ್ತೆ ಬೇರೆ ಏನು ಕೇಳಲಿಕ್ಕೆ ಅಂತ ಹೋಗಿಲ್ಲ, ಏನಿಲ್ಲ. ಕೇಳಲಿಕ್ಕೆ ಹೋದ್ರೆ ಬೇರೆ ಜಾಸ್ತಿ ಆಗ್ತದೆ, ಜಾಸ್ತಿ ಇದಾಗ್ತದೆ. ಅದಕ್ಕೆ ನಾನು ಸುಮ್ಮನೆ ನಾವು ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಇಲ್ಲಿ. ಈಗ ನಿಮ್ಮ ಮನೆ ಬರುವ ದಾರಿಯಲ್ಲಿ ನೀವು 2 ಏನೋ ಉಳುದನ್ನು ನೀವು ನೋಡಿದ್ರಿ, ಮತ್ತೆ ಬೇರೆ ಏನಾದ್ರು ನೋಡಿದ್ರ? 2 ಒಂದು 5 ಒಟ್ಟಿಗೆ, ಅದು ಆ ಕಡೆ ಮುಂಚೆ ಮತ್ತೊಂದ್ಸಲ ಬರುವಾಗ ಮುಂಚೆ ಆಗ್ತಾರೆ. ಒಟ್ಟಿಗೆ ಒಂದು 5-6 ಏನೋ ನೋಡಿದೆ ನಾನು ಅಲ್ಲಿ. ಹೌದೌದು, ಅಲ್ಲಿ ಅಗಿಯೋದನ್ನು ನೋಡಿದ್ರಿ? ಹೌದೌದು. ಹಾಕುದನ್ನು ಹೆಣ ನೋಡಿದಿರಾ? ಏನೋ ಅಲ್ಲಿ ಇಟ್ಟಿದ್ರು ಸೈಡಲ್ಲಿ ಇದ್ರಲ್ಲಿ ಇಟ್ಟಿದ್ರು. ಹೌದು. ಅದು ಪೋಸ್ಟ್ ಮಾರ್ಟಮ್ ಮಾಡಿ ಯಾವ ತರ ಆದ್ರೂ ಅದು ಏನಿಲ್ಲ ಬಟ್ಟೆಯಲ್ಲೆಲ್ಲ ಇದು ಇತ್ತು, ಹಾಗೇನೆ ಬಟ್ಟೆ ಅದನ್ನು ಸರಿ. ಯಾವ ರೀತಿಯಲ್ಲಿ ಇತ್ತು ಶವಗಳು? ಈಗ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಸ್ಥಿತಿಯಲ್ಲಿ ಇತ್ತ ಅಲ್ಲ, ಏನಾದ್ರು ಗೊತ್ತಿದೆಯಾ ನಿಮ್ಗೆ? ನಾನು ಹತ್ತಿರ ಹೋಗಿಲ್ಲ ಸರ್. ನಾನು ನಮ್ಮ ರೋಡಲ್ಲೇ ಬರ್ತಾ ಇದ್ದೆ. ಅದೊಂದು ಇಲ್ಲಿಂದ ಒಂದು 10 ಫೀಟ್ ಇದಾಗ್ಬೋದು ಅಷ್ಟೊತ್ತಿಗೆ ಅಲ್ಲಿ ಇಟಾಚಿ ಎಲ್ಲ ಇದು ಮಾಡ್ತಾ ಇದ್ರು. ಮತ್ತೆ ಅದನ್ನು ಯಾವುದು ಏನು ಅಂತ ನೋಡ್ಲಿಕ್ಕೆ ಹೋಗಿಲ್ಲ, ಹೆಣ್ಣ ಗಂಡ ಏನಂತ ನೋಡ್ಲಿಕ್ಕೆ ಹೋಗಿಲ್ಲ. ಮತ್ತೆ ಧರ್ಮಸ್ಥಳದಲ್ಲಿ ಈಗ ಭೀಮ ಹೇಳುವ ಪ್ರಕಾರ ಅಲ್ಲಿ ಹೆಣಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ತಂದು ಕೊಡ್ತಾ ಇದ್ರು ನನ್ನನ್ನು ಹುಳ್ಳಿಕ್ಕೆ. ಆ ತರ ಅತ್ಯಾಚಾರ ಕೊಲೆಗಳು ಆಗ್ತಾ ಇರೋದು ಏನಾದ್ರು ನಿಮ್ಗೆ ಗೊತ್ತಿದೆಯಾ? ಧರ್ಮಸ್ಥಳ ಆಗ್ತಾ ಇತ್ತಾ? ಹೌದಾ? ಆಗ್ತಾ ಇದ್ರ ಕೊಲೆ ಮಾಡ್ತಾ ಇದ್ರು ಇದಂತ ಏನಂತ ಗೊತ್ತಿಲ್ಲ ನಮ್ಗೆ. ಯಾಕೆಂದ್ರೆ ರೂಮಲ್ಲಿ ಹಗ್ಗ ತಗೊಂಡು ಸಾಯ್ತಾ ಇದ್ರು, ಸಾರಿಯಲ್ಲಿ ತಗೊಂಡು ಸಾಯ್ತಾ ಇದ್ರು, ಮತ್ತೆ ಇದು ಕಾಲು ಜಾರಿ ಬಿದ್ದು ಸತ್ತೋಗಿದ್ದಾರೆ ಅವರು ಇದ್ರು ಅಂತ ಅದನ್ನು ಹೇಳೋನೆಲ್ಲ ಕೇಳಿದೆ ನಾನು. ಅತ್ಯಾಚಾರ ಮಾಡಿ ಕೊಲೆ ಮಾಡೋದು ಅದು ಏನು ಇದು ಮಾಡಿಲ್ಲ, ಗೊತ್ತಿಲ್ಲ. ನಾವು ಇದ್ದಿದ್ದನ್ನು ಹೇಳ್ಬೇಕು, ಇಲ್ಲದ ಯಾಕೆ ಸುಮ್ಮನೆ ಆರೋಪಣೆ ನಮಗೆ? ಅಂದ್ರೆ ನಮ್ಮ ಕ್ಷೇತ್ರ ಮಂಜಾತ ಅಣ್ಣಪ್ಪ, ನಾವು ಹುಟ್ಟಿದ್ದೇ ಇಲ್ಲಿ. ಒಮ್ಮೆ ಕ್ಲೀನ್ ಆಗ್ಬೇಕು. ಇಲ್ಲಿ ಅದು ಇದು ಕೊಲೆ ಆಗಿದೆ, ಇದಾಗಿದೆ, ರೇಪ್ ಅಂಡ್ ಮರ್ಡರ್ ಆಗಿದೆ, ಅದು ನಮ್ಗೆ ಯಾವ್ದು ತನಿಖೆಯಲ್ಲಿ ಗೊತ್ತಾಗಬೇಕು. ರೇಪ್ ಮಾಡಿದಾರ, ಯಾರು ಮಾಡಿದಾರ, ಯಾರೇ ಆಗ್ಲಿ, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ, ಕಾನೂನು ಒಂದೇ. ಅವ್ರು ಇವ್ರು ಅಂತ ನಾನು ಹೇಳ್ಲಿಕ್ಕೆ ಹೋಗಲ್ಲ, ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತಿದ್ರೆ ನಾನು ಹೇಳ್ತಾ ಇದ್ದೆ. ಈಗ ನೀವು ನೋಡಿರುವಂತ ಕೆಲವೊಂದು ಸಾಕ್ಷಿಗಳು ಈಗಲೂ ಜೀವಂತ ಇದ್ದಾರೆ? ಎಲ್ಲ ಇಲ್ಲ ಇದ್ದಾರೆ ಇಲ್ಲಿ ಅವರೇ ಇದ್ದಾರೆ. ಅವ್ರದ್ದೆಲ್ಲ ಮಾಹಿತಿ ಕೊಡ್ತೀರಾ ನೀವು? ಏನು ಅಂತ ಸೊಸೈಟಿಗೆ ತನಿಖೆ ಕೊಡ್ತೀರಾ? ಸರಿ ಸರ್, ನಿಮ್ಮ ತರನೇ ಮುಂದೆ ಬರ್ಬೇಕೆಲ್ಲರು. ಎಲ್ರು ತುಂಬಾ ಜನ ಈಗ ನೋಡಿದವರು ಇದ್ದಾರೆ, ಗೊತ್ತಿರೋರು ಇದ್ದಾರೆ, ಎದುರ್ಕೊಳ್ತಾರೆ. ಏನ್ ಹೇಳ್ತೀರಾ ಸರ್ ಅವರಿಗೆಲ್ಲ? ಅವ್ರು ಅಂದ್ರೆ ಎದುರ್ಕೊಳ್ತಾರೆ. ಮತ್ತೆ ತುಂಬಾ ಇಲ್ಲಿ ಈಗ ಕ್ಷೇತ್ರದ ಹೋಗೋರು ಕೆಲಸದವರು ಜಾಸ್ತಿ ಈ ಕಡೆ ನಮ್ಮ ಈ ಕಡೆ ಅಂದ್ರೆ ಕ್ಷೇತ್ರ. ನಾವು ಅಲ್ಲಿ ಈಗಲ ಸಹ ಹೋಗ್ತೇವೆ ನಾವು, ಯಾಕೆಂದ್ರೆ ದೇವ್ರದ್ದು ಅಲ್ಲಿ ಫಂಕ್ಷನ್ ಆಗುವಾಗ, ಜಾತ್ರೆ ಎಲ್ಲ ಇರುವಾಗ ನಾವು ಈಗ ಹೋಗ್ತೇವೆ. ಬರ್ತಾರೆ ಅಲ್ಲಿಂದ ಬರ್ಲಿಕ್ಕೆ ಧರ್ಮಸ್ಥಳದಿಂದ
ಇಲ್ಲಿಗೆ ಹೇಳಲಿಕ್ಕೆ ಅಂತ ಬರ್ತಾರೆ ಅವರು, ದಬದಾರ ಅವರು ಎಲ್ಲ ಬರ್ತಾರೆ ಇಲ್ಲಿಗೆ. ಮತ್ತೆ ಇಲ್ಲಿ ಕೆಲಸದ ಅಲ್ಲಿ ಇದ್ದವರಿಂದ ಇದ್ದಿರ್ತಾರೆ ಪಾಪ. ಇಲ್ಲಿ ಯಾಕೆ ನಮಗೆ ಯಾಕೆ ಸುಮ್ಮನೆ ನಾವು ಹೇಳಿದ್ರೆ ನಮ್ಮ ಕೆಲಸ ಹೋಗ್ತದೆ, ಹೊಟ್ಟೆಪಾಡಿಗೆ ಅಲ್ವಾ. ಹೌದು, ಹೊಟ್ಟೆಪಾಡಿಗೆ ಎಲ್ಲಿಯಾದರೂ ಇದು ಮಾಡ್ಬೇಕಂತ ಹೇಳಿ ನಮಗೆ ಬೇಡ ಹಾಗೆ ಹೀಗೆ ಅಂತೇಳಿ. ಮತ್ತೆ ಏನಂದ್ರೆ ಈ ಥರ ಸೌಜನ್ಯ ಥರ ಇದು ಮಾಡಿದರೆ ಅವ್ರವ್ರ ಮಕ್ಕಳಿಗೆ ಏನಾದರೂ ಗೊತ್ತಾದರೆ ಆ ಥರ ಆಗಿದ್ದು ಎಲ್ಲ ಇದಾಗಿ ಸಾಯಿಸಿಬಿಟ್ರೆ ಅವರು ಇದು ಕೆಲಸದಲ್ಲಿ ಇದ್ದ ಅಂತ ನೋಡೋದಿಲ್ಲ. ಹೌದು, ಗೊತ್ತಾಯ್ತಾ. ಈಗ ಕೆಲಸದಲ್ಲಿದ್ದಾರೆ, ನಮ್ಮ ಮಕ್ಳಿಗೆ ಏನು ಆಗ್ಲಿಕ್ಕಿಲ್ಲ ಹಾಗೆ ಅಂತ ತಿಳ್ಕೊಳ್ತಾರೆ. ಯಾಕಂದ್ರೆ ಇಷ್ಟವರೆಗೆ ನಾವು ಇದು ಮಾಡಿದ್ದು ಆಗಬೇಕು. ಯಾಕಂದ್ರೆ ಇಷ್ಟವರೆಗೆ ಹೋರಾಟ ಮಾಡಿದ್ದು ಅದಕ್ಕೆ ನ್ಯಾಯ ಅಂತ ಸಿಗಬೇಕು. ಈಗ ಸರ್, ಈಗ ಮಣ್ಣಸಂಕದಿಂದ ಪಾಂಗಳಕ್ಕೆ ಬರುವ ರಸ್ತೆ, ಹೌದು, ಅಲ್ಲೇ ಎಡಬದಿಗೆ ಈಗ ಸ್ಮಶಾನ ಇರುವಂಥದ್ದು. ಹೌದೌದು. ಸ್ಮಶಾನದ ಹೊರಗೆ ನೀವು ಉಳ್ತಾ ಇದ್ರು ಅಂತ ಹೌದು, ಹೊರಗೆ. ಆ ಸ್ಮಶಾನ ಆಗಿದ್ದು ಯಾವಾಗ? ಅದಕ್ಕಿಂತ ಮುಂಚೆನೂ ಅಲ್ಲಿ ಉಳ್ತಾ ಇದ್ರ? ಹೌದು, ಮುಂಚೆ ಉಳ್ತಾ ಇರಬೇಕಿತ್ತು, ಅದಕ್ಕೆ ಮಸಾನ ಮಾಡಿದ್ದಾರೆ ಅದನ್ನು. ಹಾ, ಅಲ್ಲಿ ಉಳ್ತಾ ಇದ್ದಾರೆ, ಅದ್ರ ಪಕ್ಕದಲ್ಲೇ ಸ್ಮಶಾನ ಕೂಡ ಮಾಡಿದ್ದಾರೆ. ಗೊತ್ತಾಗಬಾರ್ದು. ಯಾಕೆಂದ್ರೆ ಅಲ್ಲಿ ಮಸಾನ ಅಂತ ಅಲ್ಲಿ ಯಾವಾಗ್ಲೂ ತಗೊಂಡು ಬಂದು ಆಗ್ತಾ ಇದ್ರೇನ ಅದು ಇರ್ಬೇಕು, ಅದಕ್ಕೆ ಈಗ ಮಸಾನ ಮಾಡಿಬಿಟ್ಟಿದ್ದಾರೆ. ನೀವು ನೋಡಿದ್ದು ಕಾಂಪೌಂಡ್ ಕಟ್ಟಿದ್ದಾರೆ, ಮಸಾನದ ಕಾಂಪೌಂಡಿನ ಹೊರಗಡೆ ಹೌದು ಉಳ್ತಾ ಇದ್ದಾರೆ. ಹೌದೌದು. ನೀವು ಅದನ್ನ ಜಾಗ ಎಲ್ಲ ನಿಮ್ಗೆ ಗೊತ್ತುಂಟು. ಅದ್ರಲ್ಲಿ ಏನು ಬದಲಾವಣೆ ಇಲ್ಲ. ಅಲ್ಲಿ ಏನಾದ್ರೂ ಹುಡುಕಿದೆ ಸಿಗ್ಬಹುದು, ಖಂಡಿತ ಸಿಗಬಹುದು, ಗ್ಯಾರಂಟಿ ಸಿಗ್ಬಹುದು. ಯಾಕಂದ್ರೆ ನಾವು ನೋಡಿದ್ದನ್ನು ಹೇಳಿದ್ದು, ನೋಡೋದನ್ನು ನಾವು ಹೇಳಿಕ್ಕೆ ರೆಡಿ. ಹೌದೌದು, ನೀವು ನೋಡಿದ್ದನ್ನು ನೀವು ಮುಂದೆ ಬಂದು ತಯಾರಾಗಿದ್ದೀರಾ. ಹೌದು ಸರ್, ನೀವು ಎಲ್ಲದಕ್ಕೂ ಈಗ ರೆಡಿ ಆಗಿದ್ದೀರಾ? ಏನಾದ್ರು ನಿಮ್ಗೆ ಎದುರಿಸೋದು, ಬೆದರಿಸೋದು, ಆ ತರ ಮಾಡ್ತೀರಿ, ಈ ತರ ಮಾಡ್ತೀರಿ, ಎಲ್ಲದಕ್ಕೂ ನೀವು ನಾವು ರೆಡಿ. ಅದಕ್ಕೆ ಯಾವ್ದಕ್ಕೂ ಇದು ಮಾಡೋವನಲ್ಲ. ಸಾಯೋವನು ಯಾವಾಗಲೂ ಸಾಯೋವನು. ಸತ್ತ ಕೋಲಿಗೆ ಬೆಂಕಿ ಭಯ ಇಲ್ಲ ಅಂತೆ. ಹಾಗೇನೆ ನಮಗೆ ಒಮ್ಮೆ ಸಾಯುವವನು ಸಾಯುತ್ತಾನೆ ಯಾವಾಗಾದ್ರೂ. ಹಿಂಸೆ ಮಾಡಿ ಯಾರಾದ್ರೂ ಧರ್ಮ ಮಾಡಿ ಏನಾದ್ರು ಇದು ಮಾಡಿ ಸಾಯ್ಬೇಕು. ಸುಮ್ಮನೆ ಸತ್ತರ ಏನು ಅವನು ಏನು ಮಾಡಿದಾನ ಏನೋ ಒಂದು ಮತ್ತೆ ಉಳ್ದವ್ರು ಹೇಳ್ತಾರೆ. ಈಗ ಇವತ್ತು SIT ಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ, ಏನು ಅಂತ ಕಂಪ್ಲೇಂಟ್ ಕೊಡ್ತಾ ಇದ್ರಿ? ಇದೇ ರೀತಿ ನಾವು ನೋಡಿದ್ದನ್ನು ಮತ್ತೆ ಏನೆಲ್ಲ ಆಗ್ತಾ ಇತ್ತು ಇಲ್ಲ ಅಂತ ಅದನ್ನೆಲ್ಲ ಕಂಪ್ಲೇಂಟ್ ಕೊಟ್ಟು ಬಿಡ್ತಾನೆ. ಯಾಕೆಂದ್ರೆ ಒಂದು ತನಿಖೆ ಆಗಬೇಕು ಇದ್ದದನ್ನು, ಅದಕ್ಕೆ ಕಂಪ್ಲೇಂಟ್ ಕೊಡ್ತಾ ಇದ್ದೆ. ಈಗ ನೀವು ಯಾರ ಮೇಲೆ ಇದು ಮಾಡಿ ಕೊಡೋದಲ್ಲ, ಅಲ್ಲ, ತನಿಖೆ ಆಗಬೇಕು. ನಮ್ಮ ಗ್ರಾಮ, ನಮ್ಮ ಕ್ಷೇತ್ರ ಒಳ್ಳೇದಿರಬೇಕು. ಹೌದು, ನೋಡಿ, ಇವರು ಹೇಳುವ ಪ್ರಕಾರ ನಮ್ಮ ಗ್ರಾಮಕ್ಕೆ, ನಮ್ಮ ಕ್ಷೇತ್ರಕ್ಕೆ ಬಂದಿರುವಂತ ಕಳಂಕ ಹೋಗ್ಬೇಕು. ಹೌದೌದು. ನಮ್ಮ ಗ್ರಾಮದಲ್ಲಿ ಈ ತರ ಎಲ್ಲ ಆಗ್ತಾ ಇತ್ತು, ನಾನು ನೋಡಿರುವಂತದ್ದು, ನಾನು SIT ಗೆ ಮಾಹಿತಿ ಕೊಡ್ತೇನೆ, ಎಲ್ಲೆಲ್ಲಿ ಸ್ಥಳಗಳನ್ನು ಗುರುತು ಮಾಡ್ತೇನೆ. ಹೌದು, ಇದೇ ತರ ತುಂಬಾ ಜನ ಗೊತ್ತಿರಬಹುದು. ಹೌದೌದು, ಗೊತ್ತುಂಟು, ಎಲ್ಲರಿಗೂ ಗೊತ್ತುಂಟು. ಇಲ್ಲಿ ಗ್ರಾಮದ ಇದ್ದವರಿಗೆ ಎಲ್ಲರಿಗೆ ಗೊತ್ತುಂಟು. ಆದ್ರೆ ಬಾಯಿ ಬಿಡ್ಲಿಕ್ಕೆ ಅಂತ ಎದುರ್ತಾರೆ. ಹೌದು, ಅದು ಯಾಕೆ ಎದುರ್ತಾರ ಏನಂತ ಗೊತ್ತಿಲ್ಲ. ನೋಡಿ, ಇವರು ಕೂಡ ಇಷ್ಟು ವರ್ಷದಿಂದ, ಅಂದ್ರೆ ಅದಕ್ಕೊಂದು ಸಮಯ ಬರಬೇಕು, ಅದಕ್ಕೊಂದು ಕಾಲ ಕೊಡಿ ಬರಬೇಕು. ಮತ್ತೆ ಒಂದು ಈಗ ಕಂಪ್ಲೇಂಟ್ ಕೊಟ್ಟರು ಕೂಡ, ಈಗ ಸೌಜನ್ಯ ವಿಷಯದಲ್ಲಿ ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳಿಲ್ಲ. ಇಲ್ಲ, ನೀವು ಕಂಪ್ಲೇಂಟ್ ಕೊಟ್ಟರು ಕೂಡ ನಿಮ್ಮನ್ನ ಎದುರಿಸಿ ಬೆಳೆಸಿ ಕಳಿಸ್ತಾ ಇತ್ತು. ಹೌದೌದು. ಆ ರೀತಿಯ ಒಂದು ಸಂದರ್ಭ ಇಲ್ಲಿ ಇತ್ತು ಧರ್ಮಸ್ಥಳದಲ್ಲಿ. ಸ್ಟೇಷನ್ ಅಲ್ಲೇ ಹಾಗೇನೆ, ನಾವು ನಮ್ಮಂತವ್ರೆ ಹೋಗಿ ಏನಾದ್ರು ಕಂಪ್ಲೇಂಟ್ ಹೋದ್ರೆ ಅದಕ್ಕೆ ಏನು ಬೆಲೆನೇ ಇಲ್ಲ, ಏನು ಬೆಲೆನೇ ಇಲ್ಲ. ಸ್ಟೇಷನ್ ಅಲ್ಲಿ ಹಾಗೇನೆ, ಯಾರು ಅಂದ್ರೆ ಅಲ್ಲಿಂದ ಯಾರ್ದಾದ್ರು ಫೋನ್ ಬರ್ತದೆ, ಹಾ ಹೌದಾ ಇದು ಅವನು ಈ ತರ ಮಾಡಿದಾನೆ, ಅವನಿಗೆ ಇದು ಮಾಡಿ ಜೋರ್ ಮಾಡಿ ಅವನಿಗೆ 2 ಬಿಡಿ ಅಂತೇಳಿ ಕೊಟ್ಟವರಿಗೆ 2 ಬಿಟ್ಟು ಕಳ್ಸಾರೆ. ನೋಡಿ, ಈ ತರ ಪರಿಸ್ಥಿತಿ ಇರುವಾಗ ಯಾರು ಕೂಡ ಇವರಿಗೀಗ ಎಲ್ಲರೂ ಕೇಳ್ಬೋದು, ಇಷ್ಟು ವರ್ಷದಿಂದ ನೀವು ಯಾಕೆ ಕೇಳಲಿಲ್ಲ, ಇಷ್ಟು ವರ್ಷದಿಂದ ನೀವು ಯಾಕೆ ಮುಂದೆ ಬಂದಿಲ್ಲ? ಕಾರಣ ಇದು. ಹೌದು, ಯಾಕಂದ್ರೆ ಪರಿಸ್ಥಿತಿ ಆ ತರ ಇತ್ತು. ಎಲ್ಲರೂ ಕೂಡ ಹೆದರಿಕೊಂಡು, ಬೆದರಿಕೊಂಡು ಈಗ ಬದುಕುವಂತ ಸ್ಥಿತಿ ಇತ್ತು. ಸರ್, ಮತ್ತೊಂದು ಪ್ರಶ್ನೆ, ಈಗ ನೀವು ನೋಡಿರುವಂತ, ಈಗ ಉಳ್ತಾ ಇರುವಂತ ಸಮಯ ಯಾವಾಗಿತ್ತು? ಹಗಲು ಹೊತ್ತಾ, ರಾತ್ರಿ ಹೊತ್ತಾ? ನಾನು ಬಾಡಿ ಊತ ಹಾಕೋದು ಇದಾಗಿದ್ದ, ನಾನು ಒಂದು 4-4ವರೆಗೆ. ಹಗಲೊತ್ತೆ ಎಲ್ಲಾನು ಹಗಲೊತ್ತೆ ಮಾಡುದು? ಹೌದೌದು. ರಾತ್ರಿ ಹೊತ್ತು? ಇಲ್ಲ, ರಾತ್ರಿ ಕದ್ದು ಬಿಟ್ಟು ಇದು ಮಾಡ್ತಾ ಇಲ್ಲ, ಓಪನ್ ಆಗಿ. ನೀವು ಅಲ್ಲದೆ ಬೇರೆಯವರು ಕೂಡ ನೋಡಿದ್ದಾರೆ, ಅವ್ರು ಹೇಳಿಕೆ ಬರುದಿಲ್ಲ ಅಷ್ಟೇ. ಎಲ್ಲ ಹಗಲೊತ್ತೆ ಮಾಡ್ತಾ ಇದ್ರು. ಅದೇ ಆ ಭೀಮಸನ 4-4 5 ಗಂಟೆ ಹೊತ್ತಿಗೆ ಇದು ಮಾಡ್ತಾ ಇದ್ದ. ಮತ್ತೆ ಆವಾಗ ಏನಾದ್ರು ಬೇರೆ ಸತ್ತನೆ ಅವನಿಗೆ ಬೇರೆ ಇದು ಚಾರ್ಜ್ ಕೊಡ್ತಾ ಇದ್ರ ಏನಂತ ಗೊತ್ತಿಲ್ಲ ನಮ್ಗೆ. ರಾತ್ರಿ ಹೊತ್ತು ಇದು ಮಾಡ್ತಾ ಇದ್ದಾನ ಏನಂತ ಗೊತ್ತಿರ್ಲಿಲ್ಲ ನಮ್ಗೆ. ಅದೇ ತರ ಈಗ ಭೀಮನ ತರನೇ ಈಗ ಯಾರಂತ ಗೊತ್ತಿಲ್ಲ, ಈಗ ಅವ್ರೊಬ್ರೇ ಮಾಡ್ತಾ ಇದ್ರ, ಇನ್ನು ಕೂಡ ಯಾರ ಜನ ಇದ್ರೆ ಇರಬಹುದು, ಇಲ್ಲದ್ರೆ ಇಲ್ಲ ನಮ್ಗೆ ಗೊತ್ತಿಲ್ಲ. ನೀವು ನೋಡಿದ್ದೀರಾ? ಹೌದೌದು. ಓಪನ್ ಮಾಡ್ತಾ ಇರೋದು ನೀವು ನೋಡಿದ್ದೀರಾ? ಹೌದೌದು. ಹೆಣ ಕೂಡ ನೀವು ನೋಡಿದ್ದೀರಾ? ಹೌದು.
ಆಸಿಡ್ ಹಾಕಿರುವಂತದ್ದು ಅದು ಹೆಣ ನೀವು ನೋಡಿದಿರ ಅಂತ ಹೇಳಿ ಅದ್ರದ್ದು ಏನಾದ್ರು ಕಂಪ್ಲೇಂಟ್ ಆಗಿದ್ದು ಏನಾದ್ರು ಇಲ್ಲ, ಏನಿಲ್ಲ ಪೇಪರ್ ಅಲ್ಲಿ ಬಂದಿದ್ದು ಏನು ಗೊತ್ತಿಲ್ಲ, ಏನಿಲ್ಲ, ಬಂದಿಲ್ಲ, ಇಲ್ಲ, ನಾನು ನೋಡಿಲ್ಲ, ಬಂದಿಲ್ಲ, ಇಲ್ಲ, ಏನು ಪ್ರಚಾರ ಆಗ್ಲಿ, ಇಲ್ಲ, ಏನು ಪ್ರಚಾರ ಇಲ್ಲ. ಅಂದ್ರೆ ಧರ್ಮಸ್ಥಳದಲ್ಲಿ ಜನರು ಸತ್ತರೆ ನಾಯಿ ಸತ್ತಾಗೆ. ಈಗ ನಾಯಿಯನ್ನು ಸಣ್ಣ ಇವರು ನಮ್ಮ ಮುಖ್ಯಮಂತ್ರಿ ಅವರು ಎಲ್ಲ ಹೇಳ್ತಾ ಇದ್ದಾರೆ ಸಾಯಿಸಬಾರ್ದು ಅಂತ. ಈಗ ನಾಯಿಯಿಂದ ಜಾಸ್ತಿ ಮನುಷ್ಯರನ್ನು ಸಾಯಿಸ್ಬಿಟ್ಟಿದ್ದಾರೆ. ಈಗ SIT ತಂಡ ತನಿಖೆ ಮಾಡ್ತಾ ಇದೆ. ಈಗ ತನಿಖೆ ಯಾವ ತರ ಮಾಡಬೇಕು ಅಂತ ನೀವು ಹೇಳ್ತೀರಾ ಸರ್? ಈಗ ಹೆಣಗಳನ್ನು ಊತಾಕಿದರೆ ಈಗ 10 ಕಡೆ ಈಗ 10 ಸ್ಥಳದಲ್ಲಿ ಈಗ ಭೀಮ ತೋರಿಸಿರುವಂತಹ 10 ಸ್ಥಳದಲ್ಲಿ ಈಗ ಮಾರ್ಕ್ ಮಾಡಿರುವ ಜಾಗದಲ್ಲಿ ಈಗ ಒಂದು ಕಡೆ 6ನೇ ಸ್ಥಳದಲ್ಲಿ ಸಿಕ್ಕಿದೆ ಅಂತ ಒಂದು ಮಾಹಿತಿ ಬಂದಿದೆ. ಬೇರೆ ಕಡೆಯಲ್ಲಿ ಇನ್ನೂ ಆಗದಾಗ ಎಲ್ಲ ಸಿಕ್ಕಿಲ್ಲ. ನೀವೇನ್ ಹೇಳ್ತೀರಾ ಸರ್, ಯಾಕೆ ಸಿಗ್ಲಿಲ್ಲ ಅಲ್ಲಿ? ಅದು ಒಂದು ಅಕ್ಕಪಕ್ಕ ಇದರಲ್ಲಿ ಗ್ಯಾಪ್ ಅಲ್ಲಿ ಇರ್ಬೋದು. ಅದು ನೀವೀಗ ಒಂದು 15-20 ವರ್ಷ ಆಯ್ತಲ್ಲ, ಅದರಲ್ಲಿ ಮರ ಎಲ್ಲ ಬರ್ತೈತೆ. ಈಗ ಮರ ಬರ್ತದೆ, ಆ ಮರ ಬಂದ್ರೆ ಮರದ ಅಡಿಯಲ್ಲಿ ಇರ್ತದೆ. ಈಗ ಅವರು ಒಂದು ಈ ಕಡೆ ತೆಗೆದ್ರೆ ಆ ಕಡೆ ಇರ್ತದೆ, ಇಲ್ಲಾಂದ್ರೆ ಅಲ್ಲಿ ತೆಗೆದ್ರೆ ಇಲ್ಲಿ ಈ ಕಡೆ ಈ ಸೈಡ್ ಇರ್ತದೆ, ಇಲ್ಲಾಂದ್ರೆ ಆಳ ಇರ್ತದೆ, ಇಲ್ಲಾಂದ್ರೆ ಈಗ ಮಳೆ ಬಂದು ಕೊಚ್ಕೊಂಡು ಹೋಗಿದೆ, ಫುಲ್ ಆಗಿದೆ. ಅದಕ್ಕೆ ಅಂದ್ರೆ ಈಗ ಒಂದು ಮಿಷನ್, ಈಗ ಎಲ್ಲ ಟೆಕ್ನಿಷಿಯನ್ ಎಲ್ಲ ಇದು ಬರ್ತದಲ್ಲ, ಆ ಮಿಷನ್ ಎಲ್ಲ ಇದು ಹಾಕಿದ್ರೆ ಈಗ ನೀರು ಎಷ್ಟು ಒಳಗೆ ಅಡಿಯಲ್ಲಿ ಉಂಟು, ಎಷ್ಟಕ್ಕೆ ಕಲ್ಲುಂಟು ಅಂತ ಹೇಳಿ ಕಂಪ್ಯೂಟರ್ ಅಲ್ಲಿ ನೋಡ್ತಾರೆ. ಆ ತರ ನೋಡುವಂಥದ್ದು ಯಾವ್ದು ಇಲ್ವಾ? ಹೌದು, ಇದೆ ಮಿಷನ್ ಇದೆ. ಇದು ಅದನ್ನು ಎಲ್ಲ ಇದು ಮಾಡ್ಬೋದಲ್ಲ. ಇಷ್ಟೆಲ್ಲ ರಾಮಪಣ್ಣ ಇದೆಲ್ಲ ಇದು ಮಾಡ್ಕೊಂಡು ಇರ್ಬೇಕು ಇಲ್ಲಲ್ಲ. ಈಗ ನೀವು ಅದೇ ಹೇಳಿದಿರ 13ನೇ ಪಾಯಿಂಟ್ ಅಲ್ಲಿ ಭೀಮ ತೋರಿಸಿರುವ ಜಾಗದಿಂದ ಈಗ ಮಾರ್ಕ್ ಮಾಡಿರೋದು ನೀವು ನೋಡಿದಿರಾ? 13 ಪಾಯಿಂಟ್. ಹೌದು, ನೋಡಿ ಅಜ್ಕುರಿ ಅಂತ ಹೇಳಿ ಅಲ್ಲಿಂದ ಆಚೆ ಇದೆ. ಆಚೆ ಮಾರ್ಕ್ ಮಾಡಿದ ಸ್ಥಳದಲ್ಲಿ ನೀವು ನೋಡಿಲ್ಲ? ಇಲ್ಲ, ಬೇರೆ ಕಡೆ ನೋಡಿ. ಆ ಕಡೆ ಮುಂದೆ. ಹಾಗಾದ್ರೆ ನೀವು ನೋಡಿರೋ ಪ್ರಕಾರ ಭೀಮ ತೋರಿಸಿರುವ ಜಾಗ ಸ್ವಲ್ಪ ಆಚೆ ಆಗಿದೆ, ಎಲ್ಲಾನು ಆ ತರನೇ ಆಗಿರ್ಬೋದು. ಅದಕ್ಕೋಸ್ಕರ ಸಿಕ್ಕಿಲ್ಲ ಅಂತ ನೀವು ಹೇಳಿ. ಈಗ ಇವತ್ತು ಇನ್ನೊಬ್ರು ಹೇಳಿದ್ರು, ಇನ್ನೊಬ್ರು ಸೌಜನ್ಯ ಹೋರಾಟಗಾರರು ಒಬ್ರು ಹೇಳಿದ್ರು, ಈಗ ಅವರು ಕ್ರಿಶ್ಚಿಯನ್ ಆಗಿರೋದ್ರಿಂದ ಅವರು ಸಮಾಧಿಯಲ್ಲಿ ಹೂಳು ಬಿಟ್ಟು ಪೆಟ್ಟಿಗೆಯಲ್ಲಿ ಇಡ್ತಾರೆ, ಮಣ್ಣಿನ ಬಾಕ್ಸ್ ಅಲ್ಲಿ ಹಾಕ್ತಾರೆ. ಅವ್ರು ಹೇಳ್ತಾರೆ 8-10 ವರ್ಷ ಆದ ಕಡೆ ಅಂದ್ರೆ ಜಾಗ ಕಡಿಮೆ ಇರೋದ್ರಿಂದ ಸ್ಮಶಾನದಲ್ಲಿ ನಾವು ಒಂದು ಕಡೆ ಹೂತಿರೋ ಜಾಗದಲ್ಲಿ ಇನ್ನೊಂದ್ಸಲ ಹುಳ್ಳುವ ಅಂತ ಸಂದರ್ಭ ಬರ್ತದೆ. 18-10 ವರ್ಷಕ್ಕೊಮ್ಮೆ ಬರ್ತದೆ. ಹೇಳಿಕಾವ್ದು ಜನ ಜಾಸ್ತಿ ಸತ್ತಾಗ ಆ ಸಂದರ್ಭದಲ್ಲಿ ತೆಗೆಯುವಾಗ ಕೆಲವೊಂದ್ಸಲ ಅಲ್ಲಿ ಏನು ಇರುದಿಲ್ಲ, ಬರೀ ಮಣ್ಣು ಸಿಕ್ಕಿದೆ ಅಂತ. ಇಲ್ಲಾಂದ್ರೆ ಏನಾದ್ರು ಅಲ್ಪ ಸ್ವಲ್ಪ ಎಲುಬುಗಳ ಅವಶೇಷ ಸಿಗ್ತದೆ ಅಷ್ಟೇ. ಫುಲ್ಲು ಈಗ ಏನು ಮಣ್ಣಾಗಿರ್ತದೆ. ಹಾಗಾಗಿ ಇಲ್ಲಿ ಈಗ ಏನು ಶೋಧ ಮಾಡಿರುವಂತಹ ಸ್ಥಳದಲ್ಲಿ ಅಲ್ಲಿ ಯಾಕೆ ಸಿಕ್ಕಿಲ್ಲ ಅಂದ್ರೆ ಈ ತರ ಮಣ್ಣಾಗಿರ್ಬಹುದು ಹೇಳ್ತಾರೆ. ಮಣ್ಣಾಗಿರ್ತದೆ, ಕೊಚ್ಚೋಗಿ ಇರ್ತದೆ, ಮತ್ತೆ ಆ ಕಡೆಯಿಂದ ಈ ಕಡೆ ಇರ್ಬೋದು. ಆ ಮನುಷ್ಯ ಈಗ ಹೋಗಿ ಅವನು ಒಂದು 20 ವರ್ಷ ಆದ್ಮೇಲೆ ನಮ್ಗೆ ಎಲ್ಲಿ ಅಂತ ನಮಗೇನೆ ಗೊತ್ತಾಗುತ್ತೆ. ನಾವೊಂದು ಬೇರೆ ಊರಿಗೆ ಹೋದ್ರೆ ನಾವೊಂದು 2-3 ವರ್ಷ ಆದ್ಮೇಲೆ ಈಗ ಯಾವ್ದು ಬರುವಾಗ ಚೇಂಜ್ ಆಗಿರ್ತದೆ. ಈ ಇಟಾಚಿ ಎಲ್ಲ ಬಂದಾದ್ಮೇಲೆ ಚೇಂಜ್ ಆಗಿರ್ತದೆ. ಅದು ಹೇಗೆ ಅಂತ ನಾವು ಕನ್ಫರ್ಮ್ ಅಂತ ಹೇಳಿ ಹೇಗೆ ಹೇಳಿಕ್ಕೆ ಆಗ್ತದೆ? ತುಂಬಾ ಬದಲಾವಣೆ ಆಗಿರ್ತದೆ. ಒಂದು ಈಗ ಬೇಡ, ನಮ್ಮ ಈ ಕಡೆ ಒಂದು ನಮ್ಮ ಮನೆ ಒಂದು ಕಟ್ಟುವಾಗ ನಾನು ಹಾಗೇನೆ ಒಂದು ಎತ್ತರ ಗುಡ್ಡ ಇತ್ತು, ಅದನ್ನೆಲ್ಲ ಲೆವೆಲ್ ಮಾಡಿ ಆದ್ಮೇಲೆ ಅವಾಗ ಬರುವಾಗ ಇದು ಈ ತರ ಇತ್ತಲ್ಲ ಅಂತ ಕೆಲವರು ಹೇಳ್ತಾ ಇದ್ರು. ಆ ತರ ಆಗಿರ್ತದೆ. ಈಗ ನೋಡಿ, ಈಗ SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಅಲ್ಲಿ ಒಬ್ಬ ಅಧಿಕಾರಿ ಮೊನ್ನೆ ಒಂದು ಭೀಮನನ್ನು ಬೇರೆ ಕಡೆ ಕರ್ಕೊಂಡು ಹೋಗಿ ಈ ತರ ಬೆದರಿಸಿ ಇದನ್ನು ಕೇಸ್ ವಾಪಸ್ ತಗೊಳ್ಬೇಕು, ಮತ್ತೆ ಇದು ನಿಮ್ಗೆ ಶಿಕ್ಷೆ ಆಗ್ತದೆ ಅಂತ ಎದುರಿಸಬೇಕು ವಿಡಿಯೋ ಮಾಡಿ ತಗೊಂಡೋಗಿದ್ದಾರಂತೆ. ಮತ್ತೆ ಅದು ವಕೀಲರುಗಳಿಗೆ ಗೊತ್ತಾಗಿ ಅವರು ಈಗ SITಗೆ ಕಂಪ್ಲೇಂಟ್ ಮಾಡಿ ಈಗ ಅವರು ಮಂಜುನಾಥ್ ಅಂತ ಒಬ್ಬ ಅಧಿಕಾರಿಯನ್ನು SIT ಇಂದ ಹೊರಗಡೆ ಇಟ್ಟಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಅದೇ ತರ ಬೇರೆ ಅಧಿಕಾರಿಗಳು ಕೂಡ ಇರಬಹುದು ಅಂತ ಅನ್ನುವಂತ ಒಂದು ಅನುಮಾನ ಬರ್ತಾ ಇದೆ. ಹೌದೌದು ಸರ್, ನಿಮ್ಗೆ ಈಗ SITಗೆ ನೀವು ಕಂಪ್ಲೇಂಟ್ ಕೊಡ್ತಿದ್ದೀರಿ, ನಿಮ್ಗೆ SIT ಮೇಲೆ ಭರವಸೆ ಇದೆಯಾ? ಏನೋ ತನಿಖೆ ಮಾಡಬಹುದಾ ಸರ್? ಮೈನ್ ಅಧಿಕಾರಿ ಇದಾರಲ್ಲ, ಅವರ ಮೇಲೆ ಭರವಸೆ ಉಂಟು ನಮ್ಗೆ. ಮೋಹಂತಿ ಅವರು? ಹೌದೌದು, ಮೋಹಂತಿ ಅವರ ಮೇಲೆ ಭರವಸೆ ತುಂಬಾ ಉಂಟು. ಯಾಕೆಂದ್ರೆ ಅವರು ಒಂದು ಕೆಲಸ ಮುಟ್ಟಿದ್ದನ್ನು ಬಿಡಲ್ಲ. ಮತ್ತೆ ಯಾಕೆಂದ್ರೆ ಅವರು ಇಷ್ಟವರೆಗೆ ಇದು ಮಾಡಿದ್ದು ಬಿಟ್ಟಿದ್ದನ್ನು ನಮ್ಗೆ ಗೊತ್ತಿಲ್ಲ. ಅವರು ಮಾಡಿದ್ದೇ ಕೆಲಸ ಕ್ಲಿಯರ್ ಆಗಿ ಸಕ್ಸಸ್ ಆಗಿದೆ. ಅದಕ್ಕೆ ಅಂಥವರು ಬೇಕು ಅಧಿಕಾರಿಗಳು. ಇಂಥವರೆಲ್ಲ ಬರ್ತಾರಲ್ಲ, ಅವರನ್ನು ಕೆಲಸದಿಂದ ಡಮರ್ ಮಾಡಬೇಕು. ಕೆಲಸನೇ ಇರಬಾರ್ದು ಅವರಿಗೆ. ಯಾಕೆ ಮತ್ತೊಬ್ಬರು ಎಂಜಿಲ್ ಕಾಸಿಗೆ ಚಾಚಬಾರ್ದು. ನಮ್ಮ ದೇವರು ಕೊಟ್ಟಿದ್ದಾರೆ ಕಣ್ಣು, ಕಾಲು, ಕೈ ಎಲ್ಲ ಕೆಲಸ ಮಾಡಿ ದುಡ್ದು. ಇವಾಗ ಅವರ ಕೆಲಸ ಕೂಡ ಹೋಯ್ತು, ಅವ್ರ ಮರ್ಯಾದೆ ಕೂಡ ಹೋಯ್ತಲ್ಲ, ಎರಡು ಕೂಡ ಹೋಯ್ತು. ಹೌದು, ಅಂತವ್ರಿಗೆ ಹೋಗ್ಲೇಬೇಕು. ಅವ್ರಿಗೆ ಬೇರೆ ಯಾವ್ದು ಇಲ್ಲ, ಭಿಕ್ಷೆ ಬೇಡ್ಬೇಕು ಅಂತವ್ರು.
ಯಾಕೆಂದ್ರೆ ಅಂತ ಗೌರ್ಮೆಂಟ್ ಕೆಲಸದಲ್ಲಿ ಇರುವವರು ಆ ಥರ ಮಾಡುವ ಅಂದ್ರೆ ತಪ್ಪಲ್ವಾ? ಈಗ SIT ಮೇಲೆ ನಿಮಗೆ ನಂಬಿಕೆ ಇದೆ. ಈಗ ನೀವು ಕೂಡ ಒಂದು ಸಾಕ್ಷಿ ಥರ ನೀವು ಈಗ ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ. ಹೌದು. ಸಾಕ್ಷಿ ಎಲ್ಲಿ ನೀವು ಹೆಣಗಳನ್ನು ನೋಡಿರುವಂಥದ್ದು, ಹೂತಾಕಿರುವಂಥದ್ದು ನೀವು ತೋರಿಸ್ತಾ ಇದ್ದೀರಾ. ಹೌದು. ಅದೇ ರೀತಿ ಎಲ್ಲರೂ ಮುಂದೆ ಬಂದು ಹೌದು. ಇವರ ಥರನೇ ಮುಂದೆ ಬಂದು ಈ ಪ್ರಕರಣಕ್ಕೆ ಒಂದು ಸಾಕ್ಷಿ ರೂಪದಲ್ಲಿ ಹೆದರೋದನ್ನು ಬಿಟ್ಟು ಹೌದು ಮುಂದೆ ಬಂದು ಈ ತರ ಒಂದು ಮಾಹಿತಿ ಕೊಟ್ರೆ ಈ ಪ್ರಕರಣಕ್ಕೆ ಒಂದು ಬೇಗ ಒಂದು ಅಂತಿಮ ಬರಬಹುದು, ಸಿಗ್ತದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬಹುದು. ಹೌದು. ಇಲ್ಲ ಅಂದ್ರೆ ತನಿಖೆಯಲ್ಲಿ ಏನ್ ಬರ್ತದೆ ಅದು ನಾವು ನಂಬುವಂಥದ್ದು ಅಷ್ಟೇ. ಅದೇ ರೀತಿ ಒಂದು ಧರ್ಮಸ್ಥಳ ಗ್ರಾಮಕ್ಕೆ ಅಂಟಿರುವಂತ ಒಂದು ಕಳಂಕ ಏನಿದೆ ಅದೊಂದು ಹೋಗ್ಲಿ ಅಂತ ನಾವು ಕೇಳುವಂಥದ್ದು. ಸರಿ ಸರ್, ಬೇರೆ ಏನಾದ್ರೂ ನಿಮ್ಗೆ ಈಗ ನೋಡುವಂತವರಿಗೆ ಈಗ ಕೆಲವು ಹೆಣ್ಣುಗಳು ಸಿಗ್ತಾ ಇಲ್ಲ, ಜನಗಳು ಮುಂದೆ ಬರ್ತಾ ಇಲ್ಲ, ಕೊನೆಯದಾಗಿ ನೀವು ಏನ್ ಹೇಳಲಿಕ್ಕೆ ಬಯಸುತ್ತೀರ? ಏನಾದ್ರೂ ಒಂದು ಹೇಳಲಿಕ್ಕೆ ಬಯಸ್ತೀರಿ ಸರ್? ಏನೆಲ್ಲ ಸಿಗ್ತಾ ಇಲ್ಲ ಅಂತ ಹೇಳಿ. ಈಗ ಅಂದ್ರೆ ಮುಂಚೆ ಆದ್ರೆ ತುಂಬಾ ಇದೆಲ್ಲ ಸಿಗ್ತಾ ಇತ್ತಲ್ಲ. ಈಗ ಈ ಸೌಜನ್ಯ ಪ್ರಕಾರ ಆದ್ಮೇಲೆ ಈಗ ಜಾರು ಬೀಳೋದು, ಫ್ಯಾನಾಗ ಹಗ್ಗ ತಗೊಳ್ಳೋದು ಅದೆಲ್ಲ ನಿಂತೋಗಿದೆ. ಎಲ್ಲಿ ಹೋಗಿದೆ ಅಂತ ನಾವು ತಿಳ್ಕೊಳ್ಳೋದು. ಈಗ ಏನು ಆಗ್ತಾ ಇಲ್ಲ. ಇಲ್ಲ, ಯಾವ್ದು ವಯಸ್ಸಾದವ್ರು ಏನಾದ್ರು ಬಂದ್ರೆ ಸಾಯ್ತಾರೆ ಅಂತ ಅವರು ಎಲ್ಲ ಅಪರೂಪಕ್ಕೆ ಒಂದು. ಇಲ್ಲಾದ್ರೆ ಈಗ ನಿಮ್ಮ ವಾರದಲ್ಲಿ ಒಂದು 2 ಇಲ್ಲ 4 ಅಲ್ಲಿ ಬಿತ್ತು, ಇಲ್ಲಿ ಜಾರಿ ಬಿತ್ತು, ನೀರಲ್ಲಿ ಬಂತು, ಅದೆಲ್ಲ ಕೇಳ್ತಾ ಇದ್ರು. ಈಗ ಅದು ಆದ್ಮೇಲೆ ನಾವು ಎಲ್ಲ ಯಾಕೆ ಏನೆಲ್ಲ ಈಗ ಸಾಯ್ಲಿಕ್ಕೆ ಬರುವುದಿಲ್ಲ? ಯಾಕೆ ಅವ್ರಿಗೆ ಸಾಯ್ಲಿಕ್ಕೆ ಬೇರೆ ಜಾಗ ಇಲ್ವಾ? ಹೌದು, ಸಿಕ್ಕಿದೆ ಏನೋ ಜಾಗ ಬೇರೆ ಸಾಯ್ಲಿಕ್ಕೆ. ಮುಂಚೆ ಇದೆ ಜಾಗ. ಸೌಜನ್ಯ ಇದಾದ್ಮೇಲೆ ಈಗ ಯಾವಾಗ್ಲೂ ನೋಡಿದ್ರೆ 2-3 ಸಿಗ್ತಾ ಇದ್ರು. ಈಗಿಲ್ಲ. ಇಲ್ಲ. ಅದು ಯಾಕೆ ಇದಾಯ್ತು ಅಂತ ನಮ್ಗೆ ಗೊತ್ತಾಗಲ್ಲ. ಇಲ್ಲಾದ್ರೆ ಅಲ್ಲಿ ಸಾಯ್ತು, ಇಲ್ಲಿ ಸಾಯ್ತು ಅಂತ ಹೇಳ್ತಾ ಇದ್ರು. ನೋಡಿ, ಇದು ಇವರ ಮಾತು. ಹಾಗಾಗಿ ಇವರು ಚಿಕ್ಕಂದಿನಿಂದ ಇಲ್ಲಿ ನಡ್ತಿರುವಂಥ ಘಟನೆ ಬಗ್ಗೆ ಕೂಡ ಹೇಳಿದ್ದಾರೆ. ಮತ್ತು ತಾವು ನೋಡಿದಂಥ ಘಟನೆ ಸಾಕ್ಷಿಗಳನ್ನು ಈಗ ನೋಡಿದ್ದನ್ನು SITಗೆ ಕಂಪ್ಲೇಂಟ್ ಕೊಟ್ಟು ನಾವು ಆ ಜಾಗವನ್ನು ತೋರಿಸ್ತೀವಿ ಅಂತ ಕೂಡ ಮುಂದೆ ಬಂದಿದ್ದಾರೆ. ಇದೇ ರೀತಿ ಎಲ್ಲರೂ ಕೂಡ ಬರಬೇಕಂತ ಕೈ ಮುಗ್ದು ಕೇಳ್ತಾ ಇದ್ದೇನೆ. ಎಲ್ಲರೂ ಬಂದು ಹೇಳಿ, ನಿಮ್ಮ ಇದು ನಿಮಗೆ ಬೇಜಾರಾಗಿದ್ದು ಏನೊಂದು ಬೇಸರ ಆಗಿದ್ರೆ ಹೇಳ್ಬಿಡಿ. ಎದುರ್ಕೊಂಡುದು ಯಾಕೆ ಯಾರನ್ನು ಸಾಯಿಸ್ತಾರೆ, ಯಾರನ್ನು ದೂರ ಹಾಕ್ಬೇಕಂತ ಏನು ಇದಿಲ್ಲ. ಕೈ ಮುಗಿದು ಕೇಳ್ತದೆ. ಧನ್ಯವಾದ ಸರ್, ಇಷ್ಟೊತ್ತು ನಮಗೆ ಮಾಹಿತಿ ಕೊಟ್ಟಿದ್ದೀರಾ. ಇದೇ ರೀತಿ ಎಲ್ಲರೂ ಮುಂದೆ ಬರಲಿ ಅಂತ ಕೇಳ್ತಾ ಅಷ್ಟೇ ಬೇಡ್ಕೊಳ್ಳೋದು. ಎಲ್ಲರಿಗೂ ಸತ್ತವರಿಗೆ ನ್ಯಾಯ ಸಿಗ್ಲಿ. ಹೌದು. ಅದೇ ರೀತಿ ನಮ್ಮ ಗ್ರಾಮಕ್ಕೆ ಒಂದು ಕಳಂಕ ಬಂದಿದ್ದು ಒಂದು ನಿವಾರಣೆ ಆಗ್ಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.